ತಂದೆ ದೇವರಿಗೆ ಪರಿಶುದ್ಧಾತ್ಮನಿಗೂ ವಧಿತನಾದ ಯಜ್ಞದ ಕುರಿಯಾದಾತನಿಗೂ ಉಂಟಾಗಲಿ. ಆಮೇನ್. ಹಲ್ಲೆಲೂಯಾ. 2 ಅರಸು 20ನೇ ಅಧ್ಯಾಯ 5ನೇ ವಚನ. 2 ಅರಸು 20ನೇ ಅಧ್ಯಾಯ 5ನೇ ವಚನ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಇವತ್ತು ನಾನು ನಿಮ್ಮ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಹಂಚಿಕೊಳ್ಳಿಕ್ಕೆ ಇರುವಂತ ವಾಕ್ಯ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಕಣ್ಣೀರನ್ನ ನೋಡಿದ್ದೇನೆ ಅಂತ. ನಂಬರ್ 1, ಆದಿಕಾಂಡ 21ನೇ ಅಧ್ಯಾಯ 16ನೇ ವಚನ. ಆದಿಕಾಂಡ 21ನೇ ಅಧ್ಯಾಯ 16ನೇ ವಚನ. ಬಿಲ್ಲೆಸೆಗುವಷ್ಟು ದೂರದಲ್ಲಿ ಗಟ್ಟಿಯಾಗಿ ಯಾರಳೋದು? ಹಾಗರಳು ಅಳ್ತಾಳೆ. ಯಾಕೆ? ಇಷ್ಮಾಯೇಲ ಸಾಯೋದು ಬೇಡ ಅಂತ ಹೇಳ್ಬಿಟ್ಟು, ನೋಡಕ್ಕಾಗಲ್ಲ ಅಂತೇಳಿ ಹೋಗಿ ಇವಳು ಕಣ್ಣೀರ್ ಬಿಟ್ಟು ಅಳ್ತಾಳೆ. ದೇವರು ಹಾಗರಳ ಕಣ್ಣೀರ್ನ ನೋಡ್ತಾರೆ, ಇಷ್ಮಾಯೇಲನ ಪ್ರಾರ್ಥನೆಯನ್ನ ಕೇಳ್ತಾರೆ. ಇಬ್ರು ಪ್ರಾರ್ಥನೆಯನ್ನು ಕೇಳ್ಬಿಟ್ಟು ದೇವರು ಅಲ್ಲೇ ಮರುಭೂಮಿಯಲ್ಲಿ ಬುಗ್ಗೆ ಉಕ್ಕಾಗಿ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ಮಕ್ಕಳ ಕಣ್ಣೀರು ಅದು ಎಷ್ಟು ಬಲವುಳ್ಳದಾಗಿರುತ್ತೆ ಅಂದ್ರೆ, ಮರುಭೂಮಿಯಲ್ಲಿಯೂ ಬುಗ್ಗೆಗಳನ್ನ ಉಂಟು ಮಾಡುತ್ತೆ. ನನ್ನ ಸ್ತೋತ್ರವನ್ನು ಪ್ರಚುರಪಡಿಸಲಿ ಎಂದು ನಾನು ಆದುಕೊಂಡ ನನ್ನ ಆಪ್ತ ಜನರ ಜಲಪಾನಕ್ಕಾಗಿ ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸೋನಾದ ಕಾರಣ ನರಿ, ಉಷ್ಟ್ರ ಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು. ದೇವರು ತನ್ನ ಮಕ್ಕಳಿಗೋಸ್ಕರ ತನ್ನ ಮಕ್ಕಳ ಕಣ್ಣೀರನ್ನ ನೋಡ್ಬಿಟ್ಟು ಮರುಭೂಮಿಯಲ್ಲಿ ಬುಗ್ಗೆಗಳನ್ನ ಹುಟ್ಟಿಸ್ತಾರೆ. ಬಂಡೆನ ಶೀಲಿ ಅದರಿಂದ ನೀರು ಪ್ರವಾಹವಾಗಿ ಹೊರಡೋಗಿ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ಹಾಗರಳ ಕಣ್ಣೀರ್ನ ನೋಡಿದಂತ ದೇವರು. ಎರಡನೇದಾಗಿ ಯಾಕೋಬನ ಕಣ್ಣೀರ್ನ ನೋಡಿದಂತ ದೇವರು. ಆದಿಕಾಂಡ 32ನೇ ಅಧ್ಯಾಯ 22ನೇ ವಚನ. ಆದಿಕಾಂಡ 32ನೇ ಅಧ್ಯಾಯ 22ನೇ ವಚನದಿಂದ 32ನೇ ವಚನ. ಆ ರಾತ್ರಿ ಅವನು ತನ್ನ 2 ಹೆಂಡರನ್ನು 2 ದಾಸಿಯರನ್ನು 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಾಬೋಕ್ ಹೊಳೆ ಹತ್ರ ನಿಲ್ತಾನೆ. ಅವಾಗ ದೇವದೂತ ಬರ್ತಾನೆ. ದೇವದೂತ ಬಂದಾಗ ದೇವದೂತನ ಕಾಲು ಹಿಡ್ಕೊಂಡ್ ಬಿಡ್ತಾನೆ. ಇಬ್ರು ಜಗಳ ಆಡ್ತಾರೆ, ರಾತ್ರಿ ಎಲ್ಲ ಯುದ್ಧ ಮಾಡ್ತಾರೆ. ಯಾಕೋಬ ಗೆಲ್ಲಲ್ಲ, ಯಾಕೋಬ ಸೋಲಲ್ಲ. ದೇವದೂತ ಗೆಲ್ಲಲ್ಲ, ದೇವದೂತ ಸೋಲಲ್ಲ. ಒಂದು ಕಡೆ ದೇವದೂತ ಗೆದ್ದು ಬಿಡ್ತಾನೆ, ಇಲ್ಲ ಇಲ್ಲ ಯಾಕೋಬ ಗೆದ್ದು ಬಿಡ್ತಾನೆ. ಹೆಂಗೆ ಗೆದ್ದು ಬಿಡ್ತಾನೆ? ನನ್ನನ್ನು ಆಶೀರ್ವದಿಸೋ ತನಕ ನೀನನ್ನು ಬಿಡಲ್ಲ. ಒಳ್ಳೆ ವಿಚಿತ್ರ ನೋಡಿ ಇವನು. ಆಶೀರ್ವಾದ ಹೆಂಗ್ ತಕ್ಕೊಂಡ ಅಂತಂದ್ರೆ ಸಿಸ್ಟರ್, ಕದ್ದು ತಕ್ಕೊಳ್ತಾನೆ ಆಶೀರ್ವಾದ. ಏನು? ಈಸಾಕನಿಂದ. ಇಲ್ಲಿ ಯಾಕೋಬ ದೇವದೂತನ್ ಕೂಡ ಯುದ್ಧ ಮಾಡಿ ಜಗಳ ಆಡಿ ಆಶೀರ್ವಾದ ಮಾಡೋ ಅಂತ ಇಟ್ಕೊಳ್ತಾನೆ. ನಾವು ಒಳ್ಳೇದ ದೀನತೆಯಿಂದ ತಗ್ಗಿ ಬಗ್ಗಿ ಕಾಲಕ್ಕೆ ಬಿದ್ದು ಆಶೀರ್ವಾದ ಮಾಡೋ ಅಂತಂದ್ರೆ, ಇವನು ಕದ್ದು ಆಶೀರ್ವಾದ ತಕೊಳ್ತಾನೆ. ಇವನೇನ್ ಮಾಡ್ತಾನೆ? ಇನ್ನೊಂದ್ ಕಡೆ ಬಂದು ಯುದ್ಧ ಆಡಿ ಫೈಟ್ ಮಾಡಿ ಬಿಡಯ್ಯ ಅಂತಾರೆ. ನೋ 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 ನೋ, ನೀನ್ ನನ್ನ ಆಶೀರ್ವಾದ ಮಾಡೋ ತನಕ ನನ್ನನ್ನು ಬಿಡೋದೇ ಇಲ್ಲ ಅಂತ ಇಟ್ಕೊಂಡ್ಬಿಡ್ತಾನೆ. ಹೋಶೇಯ 12ನೇ ಅಧ್ಯಾಯ 4ನೇ ವಚನ. ಹೋಶೇಯ 12ನೇ ಅಧ್ಯಾಯ 4ನೇ ವಚನ. ಈ ತರ ಇರ್ಬೇಕು, ಕದ್ದು ಆಶೀರ್ವಾದ ತಕ್ಕೋಬೇಕು, ಆಶೀರ್ವಾದ ಮಾಡೋ ತನಕ ಬಿಡಬಾರ್ದು ನಾವು ದೇವ್ರನ್ನ. ದೇವದೂತನು ಸಂಗಡ ಹೋರಾಡಿ ಗೆದ್ದನು. ಅಳುತ್ತಾ ರಾತ್ರಿ ಎಲ್ಲ ಏನ್ ಮಾಡ್ದ ಅಂದ್ರೆ, ದೇವದೂತನ ಹತ್ರ ಅಳುತ್ತಾ
ಅಳುತ್ತಾ ಆತನ ಕೃಪೆಯನ್ನು ಕೃಪೆನ ಬೇಡ್ಕೊಂಡ. ನಂಬರ್ 1 ದೇವರ ಹಾಗರಳ ಪ್ರಾರ್ಥನೆಯನ್ನು ಕೇಳ್ತಾರೆ. ಎರಡನೇದಾಗಿ ಯಾಕೋಬನ ಪ್ರಾರ್ಥನೆಯನ್ನು ಕೇಳ್ತಾರೆ. ರಾತ್ರಿ ಎಲ್ಲ ಹೋರಾಡಿ ಗೆದ್ದದ ಮೇಲೆ ದೇವ್ರೇನಂತ ಹೇಳ್ತಾರೆ ಅಂದ್ರೆ, ಇವತ್ತಿನಿಂದ ನಿನ್ನ ಹೆಸರು ವಂಚಕ ಅಂತ ಇರಲ್ಲ. ಅಂದ್ರೆ ಯಾಕೋಬ್ ಅಂದ್ರೆ ವಂಚಕ, ಇನ್ಮೇಲೆ ನಿನ್ನ ಹೆಸರು ಯಾಕೋಬ್ ಅಂದ್ರೆ ವಂಚಕ ಅಂತ ಇರಲ್ಲ. ನೀನು ದೇವರೊಂದಿಗೂ ಮನುಷ್ಯರೊಂದಿಗೂ ಹೋರಾಡಿ ಗೆದ್ದದರಿಂದ ನೀನು ಇಸ್ರಾಯೇಲನೆನಿಸಿಕೊಳ್ಳುವಿ, ಜನಾಂಗಗಳ ತಂದೆ. ಹಲ್ಲೆಲೂಯ. ನಿಮ್ಮ ಕಣ್ಣೀರು ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುತ್ತದೆ. ಸಾಯುವಂತ ಮಗುನ ನೋಡಲಾರೆ ಅಂತ ದೇವರ ಹತ್ರ ಹತ್ತಾಗ ಬದುಕಿ ರಾಜರು ಜನಾಂಗಗಳು ಉಂಟಾಗಿ ಇಷ್ಮಾಯೇಲನ್ನ ಮಾಡ್ತಾರೆ. ಮಾತ್ರನೇ ಅಲ್ದಿರ, ಯಾವಾಗ ಯಾಕೋಬ ಅಳುತ್ತಾ ದೇವರ ಕೃಪೆನ ಬೇಡ್ಕೊಂಡು ದೇವರವನ್ನ ವಂಚಕನಿಂದ ಇಸ್ರಾಯೇಲನಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯ. ಯಾಕೋಬನೇ, ಹಾಗರಳೆ, ನಿನ್ನ ಕಣ್ಣೀರ್ನ ನಾನು ನೋಡಿದ್ದೇನೆ. ಹಲ್ಲೆಲೂಯ. ದೇವರು ನಮ್ಮ ಕಣ್ಣೀರ್ನ ನೋಡ್ತಾರೆ. ಮೂರನೇದಾಗಿ ಅರಣ್ಯಕಾಂಡ 11ನೇ ಅಧ್ಯಾಯ 13ನೇ ವಚನ. ಅರಣ್ಯಕಾಂಡ 11ನೇ ಅಧ್ಯಾಯ 10ನೇ ವಚನ 11ನೇ. ಎಲ್ಲಾ ಕುಟುಂಬದವರು ತಮ್ಮ ತಮ್ಮ ಡೇರೆ ಬಾಗಿಲುಗಳಲ್ಲಿ ನಿಂತು ಅಳುತ್ತಾ ಅಷ್ಟೇ. 13ನೇ ವಚನ ನೋಡ್ರಿ, ಎಲ್ಲ ಬಂದು ಡೇರೆ ಬಾಗಿಲಲ್ಲಿ ನಿಂತ್ಕೊಂಡು ಹತ್ಕೊಳ್ತಾರೆ. ಇವರು ನನ್ನ ಬಳಿಗೆ ಅಳುತ್ತಾ ಬಂದು ಮಾಂಸವನ್ನು ನನಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳಿಕೊಳ್ಳುತ್ತಾರಲ್ಲ. ಒಂದು ತಿಂಗಳು ನೀವು ಮಾಂಸ ತಿನ್ಲಿಲ್ಲ ಅಂದ್ರೆ ಹೆಂಗಿರುತ್ತೆ? ಇವತ್ತು ಆರಾಧನೆ ಮುಗಿಸ್ಕೊಂಡು ಮನೆಗೆ ಹೋಗಿ ಎಷ್ಟು ಜನರ ಮನೇಲಿ ಮಾಂಸ ಇರುತ್ತೆ? ಮಾಂಸ ಇಲ್ಲ ಅಂದ್ರೆ ಹೆಂಗಿರುತ್ತೆ? ಇವರು ತಿಂಗಳುಗಳು ಗಟ್ಲೆ ಆಗೋಗ್ಬಿಟ್ಟಿರುತ್ತೆ ಬಂದು. ಅವಾಗ ಇವ್ರೇನ್ ಮಾಡ್ತಾರೆ ಅಂದ್ರೆ ಅಳುತ್ತಾ ಡೇರೆಯಲ್ಲೇ ನಿಂತ್ಕೊಳ್ತಾರೆ. ಆಮೇಲೆ ಮೋಶೆ ಹತ್ರ ಬಂದು ನಮ್ಗೆ ಮಾಂಸ ಕೊಡು ಅಂತ ಅಳ್ತಾ ಇವರು ಮೋಶೆ ಹತ್ರ ಕೇಳ್ತಾರೆ. ಮೋಶೆನ, ನಾನು ಇವ್ರಿಗೆ ಎತ್ತ ತಾಯಿನ ಕೆಳಗಡೆ ಓದಿ. ನೋ 13ನೇ ವಚನ. ಇವರು ನನ್ನ ಬಳಿಗೆ ಅಳುತ್ತಾ ಬಂದು ಮಾಂಸವನ್ನು ನಮಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳಿಕೊಳ್ಳುತ್ತಾರಲ್ಲ. ಇಷ್ಟು ಜನಕ್ಕೆ ಬೇಕಾದ ಮಾಂಸವು ನನಗೆ ಎಲ್ಲಿಂದ ದೊರಕಿತು? ಇಷ್ಟು ಜನರ ಭಾರವನ್ನು ನಾನೊಬ್ಬನೇ ಹೊರುವುದು ಅಸಾಧ್ಯ. ನೋ ಇಷ್ಟು ಅಲ್ಲಿ ಒಂದ್ ಮಾತು ಹೇಳ್ತಾನೆ, ನಾನು ಇವ್ರಿಗೆ ಎತ್ತ ತಾಯಿನ ಅಂತ ಕೇಳ್ತಾನೆ ಕೆಳಗಡೆ. ಆ 12ನೇ ವಚನ. ನಿನ್ನ ದಯೆಗೆ ನಾನು ಅಪಾತ್ರನಾದೆ, ನನಗೆ ಕೂಸನ್ನು ಎತ್ತಿಕೊಂಡು ಹೋಗುವವರಂತೆ ಈ ಜನವನ್ನು ಕುಡಿಲಲ್ಲಿಟ್ಟುಕೊಂಡು ನಾನು ಅವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಒಯ್ಯಿ ಎಂದು ಹೇಳುತ್ತೀಯಲ್ಲ. ನಾನು ಇವರಿಗೆ ಹೆತ್ತ ತಾಯಿಯು. ಎಷ್ಟನೇ ವಚನ ಅದು? 12ನೇದು ಕೊನೆ ಲೈನ್. ನಾನು ಇವ್ರಿಗೆ ಹೆತ್ತ ತಾಯಿನ. ಇವಾಗ ಮಾಂಸ ಬೇಕು ಅಂದ್ರೆ ಯಾರ ಹತ್ರ ಕೇಳೋದು? ಒಂದು ಅಪ್ಪ ಹತ್ರ ಕೇಳ್ಬೇಕು, ಅಮ್ಮ ಹತ್ರ ಕೇಳ್ಬೇಕಲ್ವಾ? ಇವಾಗ ಹತ್ಕೊಂಡ್ ಬಂದು ಇವ್ರು ಕೇಳ್ತಾರೆ, ನಮ್ಗೆ ಮಾಂಸನ ಕೊಡು ಅಂತ ಕೇಳ್ತಾರೆ ಹತ್ಕೊಂಡು. 31ನೇ ವಚನ ನೋಡಿ, 11ನೇ ಅಧ್ಯಾಯ 31ನೇ ವಚನ. ಆಗ ಯೆಹೋವನ ಬಳಿಯಿಂದ ಗಾಳಿ ಹೊರಟು ಸಮುದ್ರದಿಂದ ಲಾವಕ್ಕಿಗಳನ್ನು ಹೊಡೆದುಕೊಂಡು ಪಾಳೆಯದ ಸುತ್ತಲೂ ಒಂದು ದಿನದ ಪ್ರಯಾಣದಷ್ಟು. ಒಂದು ದಿನದ ಪ್ರಯಾಣ ಅಂದ್ರೆ ಎಷ್ಟು ದೂರ? ಒಂದು ದಿನ. ಅಮ್ಮಮ್ಮ ಅಂದ್ರೆ ಒಂದು 30ರಿಂದ 40 ಕಿಲೋಮೀಟರ್ ನಡಿಬಹುದು. ಅಷ್ಟು ದೂರದವರೆಗೂ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ. ನೋಡಿ ಕನ್ನಡದಲ್ಲಿ ಭೂಮಿ ಅಂತ ಆಯ್ತಲ್ವಾ? ಭೂಮಿ ಪುಟ್ ನೋಟಲ್ಲಿ ತೆಗೆದು ನೋಡಿ, 3 ಅಂತ ಐತೆ. ಭೂ ಅನ್ನುವಂತ ಸ್ಥಳದಲ್ಲಿ 3 ಅಂತ ಬರ್ದೈತೆ. ಭೂಮಿಯ ಮೇಲೆ 2 ಮೊಳ ಎತ್ತರವಾಗಿ. 2 ಮೊಳ ಎತ್ತರವಾಗಿ. 2 ಮೊಳ ಎತ್ತರ ಅಂದ್ರೆ ಏನು? ಹೆಚ್ಚು ಕಮ್ಮಿ ಸೊಂಟದವರೆಗೂ ಲಾವಕ್ಕಿ ಬಿದ್ದಿರುತ್ತೆ. ಯಾರು ಮಿಸ್ಯೂಸ್ ಮಾಡ್ತಾರೋ ಅದು ಅವ್ರು ಸತ್ತೋಗ್ಬಿಡ್ತಾರೆ. ಯಾರು ಸರಿಯಾದ ಯೂಸ್ ಮಾಡ್ತಾರೋ, ಪ್ರಾಪರ್ ಆಗಿ ಯೂಸ್ ಮಾಡ್ತಾರೋ
ಅವರು 1 ತಿಂಗಳವರೆಗೂ ತಿನ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ಎಷ್ಟು? 2 ಮೊಳ. ಅಂದರೆ ನಿನ್ನ ಕಣ್ಣೀರು ನೀನು ಬೇಟೆ ಆಡಿ ಹಿಡ್ಕೊಂಡು ಬಂದು ತಿನ್ನಕ್ಕೆ ನಿನ್ನ ಕೈಯಲ್ಲಿ ಆಗಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ನಿನ್ನ ಕಣ್ಣೀರು ನಿನ್ಗೆ ಒದಗಿಸುತ್ತೆ. ಉದಾಹರಣೆಗೆ ಇವಾಗ ಇಸ್ರಾಯೇಲ್ರು ಬೇಟೆಯಾಡಕ್ಕೆ ಬಿಲ್ಲು ಬಾಣ ತಕೊಂಡು ಹೋಗ್ತಾರೆ, ಬಲೆಗಳು ತಕೊಂಡು ಹೋಗ್ತಾರೆ. ಎಷ್ಟು ಲಾವಕ್ಕಿಗಳು ಹಿಡಿಬಹುದಾಗಿತ್ತು? ಪ್ರತಿ ಒಬ್ಬೊಬ್ರು ಕಮ್ಮಿ ಅಂದ್ರೆ 18 ಖಂಡಗ ಸೇರಿಸ್ಕೊಳ್ತಾರೆ. 1 ಖಂಡಗ ಅಂದ್ರೆ ಎಷ್ಟು? 1 ಖಂಡಗ ಅಂದ್ರೆ ಎಷ್ಟು? ನಾವು ಮರ್ತೆ ಹೋಗ್ಬಿಟ್ಟಿದ್ದೀವಿ. ಇಷ್ಟು ದೊಡ್ಡದಾಗಿರುತ್ತಲ್ಲ, ಸೇರ್ಗಿಂತಲೂ ದೊಡ್ಡದು. 10 ಸೇರು 1 ಖಂಡಗ. ಅಂತದ್ದು 18 ಖಂಡಗ ಅಷ್ಟು ಕುಡಿಸ್ಕೊಳ್ತಾರೆ ಒಬ್ಬೊಬ್ರು ಲಾವಕ್ಕಿ. 10 ಸೇರು. ಹಾಗಿದ್ರೆ ಇವರು ಬೇಟೆಯಾಡಕ್ ಹೋಗಿದ್ರೆ, ಬಲೆ ಬೀಸಕ್ ಹೋಗಿದ್ರೆ ಎಷ್ಟು ಸಿಗ್ತಾ ಇತ್ತು? ಇವ್ರಿಗೆ ಸಿಗ್ತಾ ಇರಲಿಲ್ಲ. ಬಟ್ ಇವರ ಕಣ್ಣೀರು ಇವರು ಬೇಟೆ ಆಡಿ ಹಿಡಿಯೋದಕ್ಕಿಂತಲೂ 1000 ಪಟ್ಟು ಹೆಚ್ಚಾಗಿ ಇವ್ರಿಗೆ ದೊರಕುತ್ತೆ. ಹಲ್ಲೆಲೂಯಾ. ನಿನ್ನ ಕಣ್ಣೀರು ನಿನಗೆ ನೀನು ಸಂಪಾದನೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ತಂದ್ಕೊಡುತ್ತೆ. ಅಂದ್ರೆ ದೇವರ ಸನ್ನಿಧಿಯಲ್ಲಿ. ಯಾಕೆ ಇವತ್ತೆಲ್ಲ ನಿರುತ್ಸಾಹದಿಂದ ಇದ್ದೀರಾ? ಹಲ್ಲೆಲೂಯಾ. ಮೊದಲನೇದಾಗಿ ಯಾರು? ಆಗರಳು. ಎರಡನೇದಾಗಿ ಯಾಕೋಬನು. ಮೂರನೇದಾಗಿ ಇಸ್ರಾಯೇಲ್ಯರ ಮಾಂಸ. ನಾಲ್ಕನೇದಾಗಿ ಹನ್ನಳು. 1 ಸಾಮ್ವೇಲ 1ನೇ ಅಧ್ಯಾಯ 10ನೇ ವಚನ. 1 ಸಾಮ್ವೇಲ 1ನೇ ಅಧ್ಯಾಯ 10ನೇ ವಚನ. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು. ನಿಮ್ಗೆ ಗೊತ್ತಾ, ದೇವ್ರ ಹತ್ರ ಬಂದು ಕೇಳ್ತಾಳೆ ಏನಂತ? ನನ್ಗೆ ಮಗು ಕೊಡು ಅಂತ. ಆದಿಕಾಂಡ 30ನೇ ಅಧ್ಯಾಯ 1ನೇ ವಚನ 2ನೇ ವಚನದಲ್ಲಿ ಯಾಕೋಬನ ಹತ್ರ ಹೋಗ್ಬಿಟ್ಟು ರಾಹೇಲ್ ಕೇಳ್ತಾಳೆ, ನನ್ಗೆ ಮಗು ಕೊಡ್ಲಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ಅಂತ. ಯಾಕೋಬನ ಕೋಪ ಬಂದ್ಬಿಡುತ್ತೆ, ನಾನೇನ್ ದೇವ್ರ ಅಂತ ಹೇಳ್ತಾನೆ. ದೇವ್ರು ಕೊಡ್ಲಿಲ್ಲ ಅಂದ್ರೆ ನಾನೇನ್ ಕೊಡ್ಲಿ? ಹನ್ನ ಅದನ್ನ ಗುರುತಿಸ್ತಾಳೆ. ಮಕ್ಕಳನ್ನ ಕೊಡುವಂಥದ್ದು ಮನುಷ್ಯ ಅಲ್ಲ, ದೇವ್ರು ಅಂತ ಅನ್ನಳಿಗೆ ಗೊತ್ತಾಗುತ್ತೆ, ರಾಹೇಲ್ಗೆ ಗೊತ್ತಾಗಲ್ಲ. ಈ ಕುರುಡುತನ ಅರ್ಧ ಆಯುಸ್ಸು ಹೋಗಲ್ಲ. ರಾಹೇಲ್ ಸತ್ತೋಗ್ಬಿಡ್ತಾಳೆ. ಯಾಕೆ? ಕಾನಾನ್ ದೇಶಕ್ಕೆ ಅವಳು ಬರಲ್ಲ. ಕಾನಾನ್ ದೇಶಕ್ಕೆ ಬರಕ್ ಮುಂಚೆನೆ ಅವಳು ಇದಾಗೋಗ್ಬಿಡ್ತಾಳೆ. ಅದರ ಅರ್ಥ ಏನು? ಇವಳಲ್ಲಿದ್ದಂತ ಅವಿಶ್ವಾಸ ದೇವ್ರ ಮೇಲೆ. ಇವಳು ಅನ್ನ ಏನ್ ಮಾಡ್ತಾಳೆ ಅಂದ್ರೆ, ಮನುಷ್ಯರಲ್ಲ ದೇವ್ರು ಕೊಡೋದು ಅಂತ ದೇವ್ರ ಹತ್ರ ಹೋಗ್ಬಿಟ್ಟು, ದೇವ್ರೇ ನನ್ಗೆ ಮಗು ಕೊಡು ಅಂತ ಪ್ರಾರ್ಥನೆ ಮಾಡ್ತಾಳೆ. ಮಕ್ಕಳು ಬೇಕು ಅಂತ 108 ಪ್ಲಾನ್ ಮಾಡೋದಕ್ಕಿಂತಲೂ ಮಕ್ಕಳು ಬೇಕು ಅಂತ ದೇವ್ರ ಸನ್ನಿಧಿಯಲ್ಲಿ ಕಣ್ಣೀರು ಸುರಿಸೋದು ತುಂಬಾ ಒಳ್ಳೆಯದು. ಸಾಧಾರಣವಾದ ಮಗುನ್ ಕೊಡ್ಲಿಲ್ಲ ದೇವ್ರು. 1 ಸಾಮ್ವೇಲ 1ನೇ ಅಧ್ಯಾಯ 20ನೇ ವಚನ. 1 ಸಾಮ್ವೇಲ 1ನೇ ಅಧ್ಯಾಯ 20ನೇ ವಚನ. ಎಲ್ಕಾನನು ಕುಟುಂಬ ಸಹಿತವಾಗಿ ಎಂದಿನಂತೆ ಯೆಹೋವನಿಗೆ ವಾರ್ಷಿಕ ಯಜ್ಞವನ್ನು ಅರ್ಪಿಸುವುದಕ್ಕೂ ಹರಕೆ ಸಲ್ಲಿಸುವುದಕ್ಕೂ. 1ನೇ ಅಧ್ಯಾಯ 20ನೇ ವಚನ. ಕರೆಕ್ಟ್ ಆಗಿ ಓದ್ತಾ ಇದ್ದೀರಾ? ಕರೆಕ್ಟ್. ಓಕೆ, 21 ಅಲ್ವಾ? 20. ಸಾರಿ. ಯೆಹೋವನನ್ನು ಬೇಡಿ ಪಡ್ಕೊಂಡೇನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು. ದೇವರನ್ನ ಬೇಡಿ ಪಡ್ಕೊಳ್ತಾಳೆ. ಹೇಗೆ? ಕಣ್ಣೀರು ಬಿಟ್ಟು ಪಡ್ಕೊಳ್ತಾಳೆ. ದೇವ್ರ ಸನ್ನಿಧಿಯಲ್ಲಿ ಕಣ್ಣೀರಿಟ್ಟಂತ ಹನ್ನ ಎಂಥ ಮಗುನ ಪಡ್ಕೊಳ್ತಾಳೆ ಅಂದ್ರೆ, ಹನ್ನ ನೋಡ್ತಾಳೆ, ಅಪ್ಪ ಎಲ್ಲೋಗ್ತಾ ಇದ್ಯಾ ಅಂತಂದ್ರೆ, ದೇವರು ಇವತ್ತು ರಾಜರನ್ನ ಅಭಿಷೇಕ ಮಾಡ್ಲಿಕ್ಕೆ ನನ್ನನ್ನು ಕಳಿಸ್ತಾ ಇದ್ದಾನೆ. ಒಬ್ಬ ರಾಜ ನನ್ನ ಹತ್ರ ಬರ್ತಾ ಇದ್ದಾನೆ. ಯಾರಪ್ಪ ಅವನ ಹೆಸರು? ಸೌಲ. ವೆರಿ ಗುಡ್, ಹೋಗಿ ಅಭಿಷೇಕ ಮಾಡಿ ಬಾ.
ಮಗನೇ ಇವತ್ತೇನ್ ಕೆಲಸ? ಇವತ್ತು ಬೇರ್ಷೆಬಾದಿಂದ ದಾನಿನವರೆಗೂ ನ್ಯಾಯ ತೀರಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಬರಕ್ಕೆ ಎಷ್ಟೊತ್ತಾಗುತ್ತೆ ಮಮ್ಮಿ? 1 ವರ್ಷ ಆಗ್ಬೋದು ಬರಕ್ಕೆ. ದೇವ್ರು ನೀನ್ ಕೂಡ ಚಂದಾಗಿರ್ಲಿ, ಓಡ್ ಬಾಪ. ಪ್ರತಿ ಸಾರ್ತಿನೂ ಇವನು ಹಿಂಗೆ ಸುತ್ತಾಕೊಂಡು ಬರ್ತಾ ಇರ್ತಾನೆ ವರ್ಷಕ್ಕೊಂದ್ಸರಿ. ದಾನಿನಿಂದ ಬೇರ್ಷೆಬಾದವರೆಗೂ ಬರೋವಾಗೆಲ್ಲ ಆಶೀರ್ವಾದಗಳನ್ನ ಇವನು ಹೊತ್ಕೊಂಡು ಬರ್ತಾನೆ ಅವ್ರ ಅಮ್ಮನ್ಗೆ. ಇನ್ನೊಂದ್ಸರಿ ಮಗನೇ ಎಲ್ಲೋಗ್ತಾ ಇದೆಯಾ? ದೇವ್ರು ಸೌಲನ್ನ ತಳ್ಳಾಕ್ಬಿಟ್ಟಿದ್ದಾರೆ, ಬೇರೆ ಒಬ್ಬ ರಾಜರನ್ನ ಅಭಿಷೇಕ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಪೆನ್ನಿನ್ನಳ ಮಕ್ಕಳು ಹಿಂಗೆ ನಿಂತಿರ್ತಾರೆ ಸಾಮುವೇಲ ಓಡಾಡುವಾಗ. ಸಾಮುವೇಲನ ನೋಡ್ಕೊಂಡು ಡೈಲಿ 100 ಜನ, ಪ್ರತಿದಿನ 1000 ಜನ ಸಾಮುವೇಲ ಕೂತಿದ್ರೆ ನ್ಯಾಯ ಕೇಳಲಿಕ್ಕೆ ಜನ ಬರ್ತಾ ಇರ್ತಾರೆ ಸಾಮುವೇಲನ ಮುಂದೆ. ಏನು? ನಮ್ಗೆ ನ್ಯಾಯ ತೀರ್ಸು, ನಮ್ಗೆ ನ್ಯಾಯ ತೀರ್ಸು, ನಮ್ಗೆ ನ್ಯಾಯ ತೀರ್ಸು, ನಮ್ಗೆ ಪ್ರಾರ್ಥನೆ ಮಾಡು, ನಮ್ಗೆ ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ ಅಂತ ಪ್ರಾರ್ಥನೆ ಮಾಡಿಸ್ಕೊಳ್ಳಕ್ಕೆ ಪ್ರತಿದಿನ ಬರ್ತಾರೆ. ಯಾಕೆಂದ್ರೆ ದಾನಿನಿಂದ ಬೇರ್ಷೆಬಾದವರೆಗೂ ಎಲ್ಲ ಲಕ್ಷೋಪಲಕ್ಷ ಕೋಟ್ಯಾಂತರ ಜನಕ್ಕೆ ಈತನೇ ನ್ಯಾಯಾಧಿಪತಿ. ಯಾರು? ದೇವರಿಂದ ಬೇಡಿ ಕಣ್ಣೀರು ಸುರಿಸಿ ಪಡೆದಂತ ಮಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮುವೇಲನ ಹನ್ನಳೆ, ನಾನು ನಿನ್ನ ಕಣ್ಣೀರ್ನ ನೋಡಿದ್ದೀನಿ. ಒಬ್ಬ ಸಾಧಾರಣ ಮಗುನ ನಿಮ್ಗೆ ಕೊಡೋದಿಲ್ಲ, ಅಸಾಧಾರಣ ರಾಜರನ್ನ ಅಭಿಷೇಕ ಮಾಡುವಂತ ಮಗುನ್ ಕೊಡ್ತೀನಿ. ಒಂದು ಸಾರಿ ಬೆತ್ಲೆಹೇಮ್ಗೆ ಹೋಗ್ತಾನೆ, ತೆಗೆಯಕ್ ಹೋಗ್ಬೇಡಿ. 16ನೇ ಅಧ್ಯಾಯ 1 ಸಾಮುವೇಲ 16ನೇ ಅಧ್ಯಾಯದಲ್ಲಿ ಹೋಗುವಾಗ ಎಲ್ಲ ಗಡ 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 ಅಂತ ನಡುಕೊಂಡು ಸಾಮುವೇಲನ ಮುಂದೆ ಬರ್ತಾರೆ ಜನ. ಏನು? ಬೆತ್ಲೆಹೇಮ್ ಅಲ್ಲಿರೋರೆಲ್ಲ ಗಡ 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 ಅಂತ ನಡುಕೊಂಡು ಸಾಮುವೇಲನ ಮುಂದೆ ಬರ್ತಾರೆ. ಎಲ್ಲಿ ಈಶಾಯನು ನಡುಕೊಂಡು ಸಾಮುವೇಲನ ಮುಂದೆ ಬರ್ತಾನೆ. ಅಂತ ಶ್ರೇಷ್ಠ ಮಗುನ್ ದೇವ್ರು ಕೊಡ್ತಾರೆ. ಯಾವುದು? ನಿನ್ನ ಕಣ್ಣೀರು ನಿನಗೆ ಶ್ರೇಷ್ಠತೆಯನ್ನು ಕೊಡುತ್ತೆ. ಮನುಷ್ಯರ ಮುಂದೆ ಕಣ್ಣೀರು ಹಾಕಿದ್ರೆ ಸಂತೈಸ್ತಾರೆ. 2ನೇ ದಿನ 3ನೇ ದಿನ ಊರೆಲ್ಲ ಸರ್ಕೊಂಡ್ ಬರ್ತಾರೆ. ಅವನ್ಗಷ್ಟು ಕಷ್ಟ ಐತೆ, ಅವನ್ಗ ಆ ಕಾಯಿಲೆ ಐತೆ, ಅವನ್ಗ ಆ ತರ ಐತೆ, ಅವನ್ಗೆ ಈ ತರ ಐತೆ ಅಂತ ಊರೆಲ್ಲ ಸರ್ಕೊಂಡ್ ಬಂದು ಮಾನ ಮರ್ಯಾದೆನೆಲ್ಲ ತೆಗ್ದಾಕ್ಬಿಡ್ತಾರೆ. ಅದಕ್ಕೋಸ್ಕರ ಮನುಷ್ಯನನ್ನು ಆಶ್ರಯಿಸಿಕೊಳ್ಳುವುದಕ್ಕಿಂತಲೂ ಪ್ರಭುಗಳನ್ನು ಆಶ್ರಯಿಸಿಕೊಳ್ಳುವುದಕ್ಕಿಂತಲೂ ಯೆಹೋವನಲ್ಲಿ ಭರವಸೆವಿಡುವುದು ಒಳ್ಳೆಯದು. ಯಾವನಿಗೆ ಯಾಕೋಬನ ದೇವರ ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನೇ ನಂಬಿರುತ್ತಾನೋ ಅವನೇ ಧನ್ಯನು. ಹಲ್ಲೆಲೂಯಾ, ಹಲ್ಲೆಲೂಯಾ. 5ನೇದು, ಮೊದಲನೇದು ಯಾರು? ಹಾಗರ್. 2ನೇದು ಯಾಕೋಬನು. 3ನೇದು ಇಸ್ರಾಯೇಲ್. 4ನೇದು ಹನ್ನೆರಡು. 5ನೇದು ಅರಸನಾದ ಯೋಷಿಯ. 1-2 ಅರಸು 22ನೇ ಅಧ್ಯಾಯ 19ನೇ ವಚನ. 2 ಅರಸು 22ನೇ ಅಧ್ಯಾಯ 19ನೇ ವಚನ. 2 ಅರಸು. ನಾನು ಈ ದೇಶವನ್ನು ನಿವಾಸಿಗಳನ್ನು ಶಾಪ ವಿಸ್ಮಯಗಳಿಗೆ ಗುರಿ ಮಾಡುವೆನೆಂಬುದನ್ನು ನೀನು ಕೇಳಿದಾಗ ದುಃಖಪಟ್ಟು ನನ್ನ ಮುಂದೆ ತಗ್ಗಿಸಿಕೊಂಡು ಕಣ್ಣೀರು ಸುರಿಸಿದ್ದರಿಂದ ನಿನ್ನನ್ನು ಲಕ್ಷಿಸಿದ್ದೇನೆ. ಆಮೇಲೆ ನಾನು ಈ ದೇಶಕ್ಕೆ ಬರಮಾಡಬೇಕೆಂದಿರುವ ಶಿಕ್ಷೆಗಳಲ್ಲಿ ನೀನು ಒಂದನ್ನು ನೋಡದೆ ಸಮಾಧಾನದಿಂದ ನೆಬೂಕದ್ನೆಚ್ಚರ್ ಏನ್ ಮಾಡ್ತಾನೆ? ಬಾಬೆಲಿಂದ ಹೊರಡ್ತಾನೆ. ಏನಕ್ಕೆ? ಯೆರೂಸಲೇಮ್ ಪಟ್ಟಣ ಫುಲ್ ಬಂಗಾರ ಇದ್ದಿರುತ್ತೆ ಒಂದಾನೊಂದು ಕಾಲದಲ್ಲಿ. ಅದ್ರ ನೋಡಿ ಹೋಗಿ ಜನ ಇಲ್ಲಿರ್ತಾರೆ, ಯೆರೂಸಲೇಮ್ ಹಂಗೈತೆ, ಯೆರೂಸಲೇಮ್ ಹಂಗೈತೆ, ಯೆರೂಸಲೇಮ್ ಹಂಗೈತೆ. ದೇವಸ್ಥಾನ ಫುಲ್ಲು, ಏನು ಗೇಟ್ ಬಾಕ್ಲು ವರ್ಗು ಫುಲ್ಲು ಬಂಗಾರನೇ. ಅಲ್ಲಿ ಏನು ಬೀದಿ ಬದಿಯ ರಾಶಿ ಅಂತೆ ಬಂಗಾರ ಇರುತ್ತೆ. ಇಳಕಲ ಪ್ರದೇಶದಲ್ಲಿ ಬೆಳೆಯುವಂತ ಮರಗಳಾಗೆ ದೇವದಾರು ವೃಕ್ಷಗಳು ಹೇರಾಳವಾಗಿರುತ್ತೆ ಅಂತ ಪ್ರಪಂಚ ಫುಲ್ ಸುದ್ದಿ ಹಬ್ಬಿಸ್ಬಿಟ್ಟಿರುತ್ತೆ. ನೆಬೂಕದ್ನೆಚ್ಚರ್ ಹೆಂಗಾದ್ರೂ ಮಾಡಿ ಬಾಬೆಲ್ ಅರಸ ವಶಪಡಿಸ್ಕೋಬೇಕು ಅಂತ ಇರ್ತಾನೆ. ಯೋಷಿಯನ್ ಕಾಲದಲ್ಲಿ ಬಾಬೆಲ್ ಮೇ ಬಿ ನೆಬೂಕದ್ನೆಚ್ಚರ್ ಎದ್ದೊಳ್ತಾನೆ, ನಾನು ಹೋಗಿ ಯೆರೂಸಲೇಮ್ನ ವಶಪಡಿಸ್ಕೊಳ್ತೇನೆ, ಇಸ್ರೇಲ್ ದೇಶನ ಅಂತ. ಕೈ ದೇವ್ರ ಅಡ್ಡ ಹಾಕ್ತಾರೆ, ಏಯ್ ಹೋಗ್ಬೇಡ ನೀನು. ಯೋಷಿಯ ಸತ್ತ ಮೇಲೆ
ಹೋಗು. ಹಂಗೆ ಕೂತ್ಕೊಂಡ್ಬಿಡ್ತಾನೆ ನೆಬೂಕದ್ನೆಚ್ಚರ್. ನಾನು ಇದನ್ನ ಏನ್ ಹೇಳ್ತಾ ಇದ್ದೀನಿ, ಪ್ರವಾದಿನಿಯಾದ ಹುಲ್ದ ಹೇಳ್ ಕಳಿಸ್ತಾಳೆ ಏನಂತ, ಯೋಷಿಯ ಹಿಂಗೆ ಬಟ್ಟೆ ಹರ್ಕೊಂಡ್ ಬಿಡ್ತಾನೆ. ಅಯ್ಯೋ, ನಾವ್ ದೇವ್ರ ವಾಕ್ಯ ಕೈಕೊಂಡು ನಡೀಲಿಲ್ವಲ್ಲ, ಅದಕ್ಕೋಸ್ಕರ ಈ ಶಿಕ್ಷೆ ನಮ್ಮ ಮೇಲೆ ಬಂತಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನಿಮ್ ಕೈಯಲ್ಲಿರೋ ತರ ಅವ್ರ ಕೈಲೆಲ್ಲ ಬೈಬಲ್ ಇಲ್ಲ. ರಾಜ ಎಷ್ಟೋ ವರ್ಷ ಆದ ನಂತರ ಇವನ್ಗೆ ಒಂದು ಪ್ರತಿ ಸಿಕ್ಕೋದು. ಇದನ್ನ ಓದ್ದಾಗ ಅಯ್ಯೋ, ನಾವು ಧರ್ಮಶಾಸ್ತ್ರ ಓದ್ಲಿಲ್ಲಲ್ಲ. ಇವತ್ತು ಧರ್ಮಶಾಸ್ತ್ರ ಪ್ರತಿಯೊಬ್ಬೊಬ್ರ ಕೈಲಿದೆ, ನಾವು ಓದ್ಬೋದು. ಅವ್ರಿಗೆ ಧರ್ಮಶಾಸ್ತ್ರ ಇರ್ಲಿಲ್ಲ. ಬಟ್ಟೆ ನಡ್ಕೊಂಡ್ ಬಿಡ್ತಾನೆ, ದೇವರ ಆಜ್ಞೆನ ಕೈಕೊಂಡು ನಡಿಲಿಲ್ಲ, ಅದಕ್ಕೋಸ್ಕರ ಈ ಶಿಕ್ಷೆ ಅಂತ ಕಣ್ಣೀರ್ ಬಿಡ್ತಾನೆ. ಬಾಯಲ್ಲಿ ಹೋಗಿ ಹುಲ್ದ ಅನ್ನೋ ಪ್ರವಾದನಿ ಹತ್ರ ಕೇಳು, ಏನಿದೆ ಪ್ರತಿಕ್ರಿಯೆ ಅಂತ ಕೇಳಿದಾಗ ಅವಾಗ ಹುಲ್ದ ಹೇಳ್ ಕಳಿಸ್ತಾಳೆ, ನೀನು ಬಾಯಿ ಬಿಡಕ್ ಹೋಗ್ಬೇಡ, ನಿನ್ನ ಕಣ್ಣೀರ್ನ ದೇವ್ರು ನೋಡಿದ್ದಾರೆ. ನಿನ್ನ ಕಣ್ಣೀರ್ ನೋಡ್ಬಿಡು, ನಿನ್ನ ಜೀವಮಾನದಲ್ಲಿ ಸಮಾಧಾನ, ಒಂದು ಉಪದ್ರವ, ಒಂದು ವೇದನೆ ನೀನ್ ನೋಡಲ್ಲ. ಹಲ್ಲೆಲೂಯ. ನಿಮ್ಮ ಕಣ್ಣೀರು ನಿಮ್ಮ ಸುತ್ತಮುತ್ತಲು, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ರಾಜ್ಯದಲ್ಲಿ, ನಿಮ್ಮ ದೇಶದಲ್ಲಿ, ನಿಮ್ಮ ಏರಿಯಾದಲ್ಲಿ, ನಿಮ್ಮ ಚರ್ಚ್ ಅಲ್ಲಿ ಸಮಾಧಾನ ಅಂತರುತ್ತೆ. ಹಲ್ಲೆಲೂಯ. ನಿನ್ನ ಕಣ್ಣೀರ್ನ ನಾನು ನೋಡಿದ್ದೇನೆ, ನಿನ್ನ ಜೀವನದಲ್ಲಿ ಒಂದು ಕೇಡ್ನ ನೀನ್ ನೋಡಲ್ಲ. ಹಲ್ಲೆಲೂಯ. ದೇವರು ನಿನ್ನ ಕಣ್ಣೀರ್ನ ನೋಡಿದ್ದಾರೆ. ಆರನೇದಾಗಿ ನಂಬರ್ 1 ಯಾರು, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6 ಯಾರದು? ಯೋಬ. 16ನೇ ಅಧ್ಯಾಯ 16ನೇ ವಚನ. ಯೋಬ 16ನೇ ಅಧ್ಯಾಯ 16ನೇ ವಚನ. ನನ್ನ ಕೊಂಬನ್ನು ಧೂಳಿನಲ್ಲಿ ತಗ್ಗಿಸಿಕೊಂಡೇನು, ಕಣ್ಣೀರು ಸುರಿಸುವುದರಿಂದ ನನ್ನ ಮುಖವು ಕೆಂಪಾಗಿ ಹೋಗಿದೆ. ಕಣ್ಣೀರು ಸುರಿಯುವುದರಿಂದ ನನ್ನ ಮುಖವು ಕೆಂಪಾಗಿ ಹೋಗಿದೆ ಅಲ್ವಾ? ಎಷ್ಟು ಜನ ಸತ್ತೋಗ್ಬಿಟ್ಟಿರ್ತಾರೆ? 10 ಜನ ಮಕ್ಕಳು, ಒಬ್ರಲ್ಲ ಇಬ್ರಲ್ಲ, 10 ಜನ ಮಕ್ಕಳು ತೀರ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಆಸ್ತಿ ಎಲ್ಲ ಹೊಲ್ಟೋಗ್ಬಿಟ್ಟಿರುತ್ತೆ. ದೂರದ ದೇಶದಿಂದ ಶ್ರೀಮಂತ ಸ್ನೇಹಿತರು ಬರ್ತಾರೆ, ಇವನ್ನ ನೋಡ್ಬಿಟ್ಟು, ಯೋಬನ ನೋಡ್ಬಿಟ್ಟು 7 ದಿನ ಮಾತಾಡಲ್ಲ. ಎಷ್ಟು ದಿನ? ಇರಕ್ಕಾಗುತ್ತಾ ನಮ್ಮ ಕೈಲಂಗೆ? ಯೋಬನ ನೋಡ್ತಾ ಇದ್ದಂಗೆ ಮಣ್ಣು ತಕೊಂಡು ಜೋರಾಗಿ ತಲೆ ಮೇಲೆ ಹಾಕೊಂಡ್ ಬಿಡ್ತಾರೆ. ಜೋರಾಗಿ ಎತ್ತಿ ಬಿಸಾಕ್ತಾರೆ ಮೇಲಕ್ಕೆ, ಎತ್ತಿ ತಲೆ ಬಿಸಾಕ್ಬಿಟ್ಟು ಓಂತ ಜೋರಾಗಿ ಹತ್ಕೊಂಡ್ ಬಿಡ್ತಾರೆ ಅವನ ಸ್ನೇಹಿತರು. 7 ದಿನ ಅವನ ಪಕ್ಕದಲ್ಲಿ ಕುತ್ಕೊಂಡ್ ಬಿಡ್ತಾರೆ. ಯೋಬನ್ಗೆ ತುಂಬಾ ಕಷ್ಟ ಅಂತ ಹೇಳಿ 7 days ಅವ್ರು ಮಾತಾಡೋ, ಇವ್ನ ಏನ್ ಮಾಡ್ತಾನೆ ಅಂದ್ರೆ ಅಳ್ತಾನೆ ಇರ್ತಾನೆ. ಬೋಕಿ ಪಂಚಿನ ತಕೊಂಡು ಹಿಂಗ್ ಗೀರ್ಕೊಳ್ತಾ ಇರ್ತಾನೆ. ಯೋಬನ್ನ ನೋಡ್ಬಿಟ್ಟು ಕಂಡಿಡಿಕಾಗ್ದಿರ, ಯೋಬ ಇದೇನಿದು, ಹಂಗೆ ಅಳ್ತಾ ಇರ್ತಾನೆ. ಅವನ ಕಣ್ಣೀರು ಏನಂತ ಹೇಳಿದೆ, ಕಣ್ಣೀರು ಸುರಿಸಿ 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 ಅವನ ಮುಖ ಫುಲ್ಲು ಕೆಂಪಾಗಿ ಹೋಗ್ಬಿಟ್ಟಿರುತ್ತೆ. ದೇವ್ರು ನೋಡ್ತಾರ, ಯೋಬ ನಾನು ನಿನ್ ಕಣ್ಣೀರ್ನ ನೋಡಿದ್ದೇನೆ. ಯೋಬ 42ನೇ ಅಧ್ಯಾಯ 10, 11, 12. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಟು ನೀನ್ ಕಳ್ಕೊಂಡಿದ್ಯಾ, ಬಿಸ್ನೆಸ್ ಅಲ್ಲಿ ಕಳ್ಕೊಂಡಿದ್ಯಾ, ನಿನ್ ಮನೆ ಲಾಸ್ ಆಗೈತಾ, ಏನ್ ಲಾಸ್ ಆಗೈತೆ? ಬೈಬಲ್ ವಾಕ್ಯ ಹೇಳ್ತಾ ಇದೆ, ದೇವರ ಸನ್ನಿಧ್ಯಕ್ಕೆ ಹೋಗಿ ಕಣ್ಣೀರಿಡು. ನೀನು ಕಳ್ಕೊಂಡಿದ್ದಕ್ಕಿಂತಲೂ, ಇರೋದಕ್ಕಿಂತಲೂ, ನಿನ್ನ ಲೈಫಲ್ಲಿ ನೋಡದೇ ಇದ್ದದಕ್ಕಿಂತಲೂ 2ರಷ್ಟು ದೇವ್ರು ನಿನಗೆ ಕೊಡ್ತಾರೆ. ನಿನ್ನ ಕಣ್ಣೀರು ನಿನಗೆ ದ್ವಿಗುಣ ಆಶೀರ್ವಾದ ಕೊಡುತ್ತೆ.
ಹಲ್ಲೆಲೂಯಾ. ಹಲ್ಲೆಲೂಯಾ. ಆರನೇದು, ಮೊದಲನೇದು ಯಾರು? ಹಾಗರಳು. ಎರಡನೇದು ಯಾಕೋಬನು. ಮೂರನೇದು ಇಸ್ರಾಯೇಲ್ಯರು. ನಾಲ್ಕನೇದು ಅಣ್ಣಳು. ಐದನೇದು ಯೋಷ. ಆರನೇದು ಯೋಬನು. ಏಳನೇದು ಕೀರ್ತನೆ 6ನೇ ಅಧ್ಯಾಯ 6ನೇ ವಚನ, ದಾವೀದ. ಕೀರ್ತನೆ 6ನೇ ಅಧ್ಯಾಯ 6ನೇ ವಚನ. ನಾನು ನರನರಳಿ ನಾನು ನರಳಿ ನರಳಿ ದಣಿದಿದ್ದೇನೆ. ಪ್ರತಿ ರಾತ್ರಿಯೂ ನನ್ನ ಕಣ್ಣೀರಿನಿಂದ ಮಂಚವು ತೇಲಾಡುತ್ತದೆ. ಆಮೇಲೆ ಹಾಸಿಗೆಯು ಕಣ್ಣೀರಿನಿಂದ ನೆನೆದು ಹೋಗಿದೆ. ಇಂಥ ಅನುಭವ ಯಾರಿಗಾದ್ರೂ ಆಗೈತಾ? ನೀವು ನಿದ್ದೆ ಮಾಡುವಾಗ ನಿಮ್ಮ ಹಾಸಿಗೆ ಕಣ್ಣೀರಿನಿಂದ ನೆನೆದೈತಾ? ಅಂತ ಕಷ್ಟ ಯಾರು ದಾಟಿಲ್ಲ ಅಂತ ಕಾಣ್ತಾ ಐತೆ. ಮಂಚ ತೇಲಾಡುತ್ತೆ ಅಂತ ಹೇಳುತ್ತೆ, ಹಾಸಿಗೆ ಕಣ್ಣೀರಿನಿಂದ ನೆನೆದು ಹೋಗಿದೆ. ಹಳೆ ಒಡಂಬಡಿಕೆಯಲ್ಲಿ ಯಾರು ಹೆಚ್ಚಾಗಿ ಕಷ್ಟಪಟ್ಟರು ಅಂತ ಹೇಳಿದ್ರೆ ಎಲ್ಲರೂ ಹೆಚ್ಚಾಗಿ ಕಷ್ಟಪಟ್ಟಿರೋರೆ. ಅದ್ರಲ್ಲಿ ತುಂಬಾ ಕಷ್ಟಪಟ್ಟಿರೋರು ಯಾರು ಅಂದ್ರೆ ಆಮೇಲೆ ದಾವೀದ, ಯೋಬ, ಆಮೇಲೆ ದಾವೀದ. ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಬಟ್ ಇವರಷ್ಟು ಹೆಚ್ಚು ಕಷ್ಟಪಟ್ಟಿರೋ ಇರಬಹುದೇನೋ, ಆದ್ರೆ ನಮಗ್ ಕಾಣಿಸ್ಕೊಳ್ಳಲ್ಲ. ಇವರಿಬ್ರೇ ಹೆಚ್ಚು ಕಷ್ಟಪಡುವಂಥದ್ದು. ಇವನ್ ಏನ್ ಮಾಡ್ತಾನೆ ಅಂದ್ರೆ ಊಟಕ್ಕೆ ಇರಲ್ಲ. ಯಾರ್ಗೆ? ದಾವೀದನ್ಗೆ. ಕುಡಿಯಕ್ ನೀರಿರಲ್ಲ, ಹಾಕೊಳಕ್ ಬಟ್ಟೆ ಇರಲ್ಲ, ಮಲಗಕ್ ಸ್ಥಳ ಇರಲ್ಲ. ಎಲ್ಲೋಗ್ ಮಲ್ಕೊಂಡ್ರು ಇವನ್ ಬಿಲ್ಲು ಬಾಣ ಇಟ್ಕೊಂಡ್ ಬಂದ್ಬಿಡ್ತಾನೆ. ಯಾರದು? ಸೌಲ. ಹೋಗಿ ಉಪ್ಪು ಸಮುದ್ರದ ಹತ್ರ ಮಲ್ಕೊಳ್ತಾನೆ. ಡೆಡ್ ಸಿ ಹತ್ರ ಸೌಲ ಬರಲ್ಲ ಅಂತ ಅಲ್ಲೂ ಒಂದು ನರ ಪ್ರಾಣಿನೂ ಬರ್ದಿರೋ ಅಂತ ಒಂದು ಸೊಳ್ಳೆ, ಒಂದು ಇರುವೆ ಕೂಡ ಇರಲ್ಲ. ಯಾಕೆಂದ್ರೆ ಅಲ್ಲಿದ್ರೆ ಸತ್ತೋಗ್ಬಿಡ್ತಾವೆ. ಆ ಇರುವೆ ಕೂಡ ಬರಲ್ಲ, ಯಾವ ಕೆಟ್ಟ ಪ್ರಾಣಿಗಳು ಬರಲ್ಲ. ಆ ಸ್ಥಳದಲ್ಲಿ ಸೌಲ ಓಡೋಗ್ಬಿಡ್ತಾನೆ. ದಾವೀದನ ಬೇಟಾಡ್ಲಿ, ಅಯ್ಯೋ ಇಲ್ಲೂ ಬಂದಲ್ಲಪ್ಪ ಇವನು, ಅಷ್ಟು ಗೋಳಾಡ್ತಾನೆ. ನೋಡಿ ಒಂದ್ಸರಿ ಏನ್ ಮಾಡ್ತಾನೆ ಅಂದ್ರೆ ಕೀರ್ತನೆ 102ನೇ ಅಧ್ಯಾಯ 9ನೇ ವಚನ. ಕೀರ್ತನೆ 102ನೇ ಅಧ್ಯಾಯ 9ನೇ ವಚನ. ಬೂದಿಯೇ ನನಗೆ ಆಹಾರವಾಯಿತು. ಒಂದ್ ನಿಮಿಷ, ಬೂದಿ ಯಾರಾದ್ರೂ ತಿಂದಿದ್ದೀರಾ? அம்மா யாரன தெரியுங்களா உங்களுக்கு? சாம்பல் சாப்பிட்டு இருக்கிறோங்க. சாம்பல் நீங்க சாப்பிட்டு நின்றீங்களா? சாப்பிடுவாங்க. நோ, அந்த காலத்துல என்னக்கா நீங்க கூட சாப்பிட்டு இருக்கிறீங்க. ಸಾಧಾರಣಕ್ಕೂ ಅದು ತಿನ್ನೋಂಥ ರೂಢಿ ಕೆಲವರಲ್ಲಿ ಇದೆ. ಅದು ಯಾವುದೇ ತೊಂದರೆ ಆಗಲ್ಲ, ತಿನ್ನಕ್ ಹೋಗ್ಬಿಡಿ. ಕೆಲವರಿಗೆ ಆ ಚಟ ಇರುತ್ತೆ ಸಾಂಬಳು ತಿನ್ನೋದು. ಇದನ್ನ ದಾವೀದ ತಿಂದಿದ್ದಾನೆ. ಬೂದಿಯೇ ನನಗೆ ಆಹಾರವಾಯಿತು. ಹೆಂಗಿರುತ್ತೆ ನೋಡಿ. ಅದಕ್ಕೆ ಅವ ಕೇಳ್ತಾನೆ, ಏನದು ಅಹಿಮೆಲೆಕ ನನಗೆ ಸ್ವಲ್ಪ ರೊಟ್ಟಿ ಕೊಡು ತಿನ್ನಕ್ಕೆ. ಆ 6 ರೊಟ್ಟಿ ಕಿರ್ತಾರೆ, ಇಷ್ಟಿಷ್ಟು ಗಾತ್ರದ ಒಂದೊಂದು ರೊಟ್ಟಿ. ಅದು ನೋಡ್ಬಿಟ್ಟು ಬಾಯಲ್ಲಿ ನೀರು ಸೋರೋಗ್ಬಿಡುತ್ತೆ ಇವನ್ಗೆ. ಅಹಿಮೆಲೆಕ ನನಗೆ ತಿನ್ನಕ್ಕೆ ಏನಾದ್ರು ಕೊಡು ಅಂತಂದ್ರೆ, ಇದು ಬಿಟ್ರೆ ಬೇರೆ ಅದೇ ಕೊಡು ಅಂತ ಎತ್ಕೊಂಡೋಗ್ಬಿಡ್ತಾನೆ ದಾವೀದ. ಕನಿಷ್ಠ 1 ತಿಂಗಳು ತಿಂತಿರ್ತಾನೇನೋ ಅದನ್ನ. ಒಂದು ರೊಟ್ಟಿ 12 ಸೇರು, ಒಂದು ರೊಟ್ಟಿ 6 ಸೇರು ಅಂತದ್ 12 ರೊಟ್ಟಿ. 6 ಸೇರು ಒಂದು ರೊಟ್ಟಿ, 12 ರೊಟ್ಟಿ ಅಂತಂದ್ರೆ 1 ತಿಂಗಳು ಆರಾಮಾಗಿ ತಿನ್ಬೋದು. 1 ತಿಂಗಳು 2 ತಿಂಗಳು. ಸರಿ, ಇನ್ನೊಂದ್ಸರಿ ನಾಬಾಲ್ನ ಹೋಗ್ಬಿಟ್ಟು, ನಾಬಾಲ ನಂಗೆ ತಿನ್ನಕ್ ಕೊಡು ಅಂತ ಕೇಳ್ತಾನೆ. ಎಲ್ಲಿಂದ ಬಂದವನಿಗೆ ನಾನು ತಿನ್ನಕ್ ಕೊಡ್ಬೇಕಾ ಅಂತ ಕೇಳಿ ಓಡಿಸ್ತಾನೆ. ಗೊತ್ತಲ್ವಾ ನಿಮ್ಗೆ? ಬೈಬಲ್ ಓದಿದ್ದೀರಲ್ವಾ? ಇಂಥ ಕಷ್ಟದಲ್ಲಿ ಇವನೇನ್ ಮಾಡ್ತಾನೆ ಅಂದ್ರೆ ಬೂದಿ ತಿಂತಾನೆ. ಬೂದಿಯೇ ನನಗೆ ಆಹಾರವಾಯಿತು. ಹಿಂಗೆ
ಹಿಂಗೆ ಕುಡಿಯಕ್ಕೆ ಈ ತರ ಬಾಟ್ಲುಗಳು ಇರಲ್ಲ ಆಗಿನ ಕಾಲದಲ್ಲಿ. ಆ ತರ ಹೆಂಗಿತ್ತು ಅವಾಗ? ಫಸ್ಟು ಬೊಗುಣಿ ತರ, ಇಲ್ಲ ಅಂದ್ರೆ ಈ ಮಣ್ಣಿನ ಗ್ಲಾಸ್. ಇವ್ ನಿಂಗೆ ಕುಡಿಯೋವಾಗ ಏನಪ್ಪ, ನಮ್ಮಪ್ಪ ಈಶಾಯನ್ ಮನೇಲಿ ಇದ್ದಾಗ್ಲೇನೆ ಹೊಟ್ಟೆ ತುಂಬಾ ಊಟ ತಿಂತಾ ಇದ್ವಿ. ಇಲ್ಲಿ ರಾಜನಾಗಕ್ಕೆ ಅಭಿಷೇಕ ಮಾಡ್ಬಿಟ್ಟು ಒಂದೊಂದೇ ಕಷ್ಟ. ಗೊಲ್ಯಾತನ್ನ ಸಾಯಿಸ್ದೆ, ಆಮೇಲೆ ಸೌಲನ್ಗೆ ಅಳಿ ಆಗೋಗ್ಬಿಟ್ಟೆ, ಆಮೇಲೆ ಬಂತು ನೋಡು ಕಷ್ಟ ಅಂತೇಳಿ ಕಣ್ಣೀರು ಅವನ ನೀರಲ್ಲಿ ಬಿಡುತ್ತೆ. ಆ ನೀರ್ನ ಚೆಲ್ಲಾಕೋಂಗೂ ಇಲ್ಲ, ಸಿಕ್ಕಲ್ಲ ನೀರು, ಅದನ್ನೇ ಕುಡಿಬೇಕು. ಅದನ್ನೇ ದಾವಿದ ಬರಿತಾ ಇದ್ದಾನೆ, ನನಗೆ ಬೂದಿನೇ ಆಹಾರ ಆಯ್ತು, ಫ್ರೀಯಾಗಿ ಸಿಗೋದು ಅದೊಂದೇ. ಆ ಕಡೆ ಇದಿಟ್ಟಿರ್ತಾರೆ ಒಲೆ, ಎಲ್ಲ ಇದ್ಲಾಗಿ ಅದು ಬೂದಿಯಾಗಿ ಬಿದ್ದಿರುತ್ತೆ. ತಕ್ಕೊಂಡು ತಿಂದ್ರೆ ಗತಿ ಇಲ್ದಿರ ಅವನು ಅದನ್ನು ತಿಂತಾನೆ. ಎಷ್ಟು ಕಷ್ಟ ಇರುತ್ತೆ. ಇದು ಬೈಬಲ್ ಅಲ್ಲಿರೋದು ನಾನು ಹೇಳ್ತಾ ಇರೋದು, ಬೈಬಲ್ ಅಲ್ಲಿ ಇಲ್ದಿದ್ ನಾನು ಹೇಳ್ತಾ ಇಲ್ಲ. ಸರಿನಾ ತಪ್ಪ? ಸರಿ. 56ನೇ ಕೀರ್ತನೆ 8ನೇ ವಚನ. ಕೀರ್ತನೆ 56ನೇ ಅಧ್ಯಾಯ 8ನೇ ವಚನ. ನಾನು ದೇಶ ಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ. ಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನು ಬಲ್ಲೆ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದದೆಯಲ್ಲ. ನೋಡಿ, ತಲೆಬರಹ ಓದಿ 56ನೇ ಅಧ್ಯಾಯ ತಲೆಬರಹ. ಶತ್ರು ಪೀಡಿತರಾದ ಭಕ್ತರ ಪ್ರಾರ್ಥನೆ, ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಯೋನಾತ್ ಎಲೆಮ್ ರೆಹೋಕಿಮೆಂ ರಾಗ. ಆಮೇಲೆ ದಾವೀದನು ಗತ್ ಎಂಬ ಊರಲ್ಲಿ ಫಿಲಿಸ್ಟಿಯರ ಕೈವಶವಾದಾಗ ರಚಿಸಿದ ಕಾವ್ಯ. ತಮಿಳಲ್ಲಿ ಇದು ಇಲ್ಲ. ಆ ಹೆಡ್ಡಿಂಗ್ ಅನ್ನೋದು, ತಲೆಬರ ಅನ್ನೋದು ತಮಿಳ್ ಬೈಬಲ್ ಅಲ್ಲಿ ಇಲ್ಲ, ಕನ್ನಡ ಬೈಬಲ್ ಮಾತ್ರ ಅದಿರೋದು. ಯಾವಾಗ ಇವನು ಬರೆಯುವಂಥದ್ದು ವಚನ ಅಧ್ಯಾಯ ಓದು. 1 ಸಾಮುವೇಲ 21ನೇ ಅಧ್ಯಾಯ. ಅಲ್ಲ ತೆಗಿಬೇಡ. ಕೀರ್ತನೆ 56ನೇ ಅಧ್ಯಾಯದ ತಲೆ ಬರದ ಕೊನೆ ಲೈನ್. 1 ಸಾಮುವೇಲ 10:15. ಇನ್ನೊಂದ್ಸರಿ ಓದಿ. 1 ಸಾಮುವೇಲ 21ನೇ ಅಧ್ಯಾಯ 10-15 ವಚನಗಳು. 10-15 ವಚನ ಎಲ್ಲಿ ಬರುತ್ತೆ ಇದು ಅಂದ್ರೆ? ಎಲ್ಲಿ ಬರುತ್ತೆ ಅಂತಂದ್ರೆ ಇದು ಕೀರ್ತನೆ 56ನೇ ಅಧ್ಯಾಯದ ಹೆಡ್ಡಿಂಗ್ ಅಲ್ಲಿ ಬರೋದು. 1 ಸಾಮುವೇಲ 21ನೇ ಅಧ್ಯಾಯ 10-15 ಅಂತ. ಈ ಕಣ್ಣೀರ್ ಯಾವಾಗ ಬಿಡ್ತಾನೆ ಅಂತಂದ್ರೆ ದಾವೀದನ್ನ ಹೋಗಿ ಹಿಡ್ಕೊಳ್ತಾರೆ. ಇವನೇನ್ ದಾವೀದಂತರ ಅವನೇ. ಸೈನಿಕರು ನೋಡ್ತಾರೆ, ಮಾರ್ಕೆಟ್ಗೆ ಓಡಾಡ್ತಾ ಇರ್ತಾರೆ ಪೊಲೀಸ್ಗಳು. ಈ ಸೈನಿಕರು ಓಡಾಡ್ತಾ ಇರಬೇಕಾದ್ರೆ ದಾವೀದನ್ನ ನೋಡ್ತಾರೆ, ಇವನೇನ್ ದಾವೀದಂತರ ಅವನೇ. ಬುದ್ಧಿ ಐತಾ? ದಾವೀದ ಇಲ್ಲೇನಕ್ ಬರ್ತಾನೆ? ದಾವೀದ 1000 ಗಟ್ಟಲೆ ಕೊಂದ, 10,000 ಗಟ್ಟಲೆ ಕೊಂದ, ಸೌಲ 1000 ಗಟ್ಟಲೆ ಕೊಂದ ಅಂತ ಹೇಳ್ತಾಳೆ. ಆ ದಾವೀದ ಇಲ್ಲೇನಕ್ ಬರ್ತಾರೆ ಅಂತ ಇನ್ನೊಬ್ಬ ಸರಿ, ನೋಡೋವನು ದಾವೀದ, ಬುದ್ಧಿ ಗಿದ್ದಿ ಐತಾ ನಿನ್ಗೆ? ನೋಡಲ್ ದಾವೀದ, ತಲೆ ಕೆಟ್ಟೈತಾ ನಿನ್ಗೆ ಅಂತ ಇನ್ನೊಬ್ಬ, ಹೋಗ್ ನೋಡೋಣ ಬಾ, ಚೆಕ್ ಮಾಡೋಣ ಅಂತಾನೆ. ಸೇಮ್ ಹತ್ತಿರದಿಂದ ಗೊಲ್ಯಾತನ್ನ ಕೊಂದಂತ ಹತ್ತಿರದಿಂದ ದಾವೀದ, ಅದೇ ದಾವೀದನ್ನ ಹಿಡ್ಕೊಂಡ್ ಬಿಡ್ತಾರೆ. ಚಾಕುಗಳು ತೋರಿಸ್ತಾರೆ, ಈಟಿಗಳನ್ನ ತೋರಿಸ್ತಾರೆ. 20 ಜನ ಸೈನಿಕರು ನಡಿ ಅಂತ ಹೇಳ್ಕೊಳ್ತಾನೆ. ಹ್ಯಾಂಡ್ಸ್ ಅಪ್ ಅಂತ ಹೇಳ್ತಾರೆ. ಮೇಲ್ಗಡೆ ಕೈ ಎತ್ತಿ ನಡಿ ಅಂತ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತಾರೆ. ಜೈಲಲ್ಲಿ ಹಾಕಿದಾಗ ನೆಕ್ಸ್ಟ್ ಡೇ ಆಕೀಷನ್ ಬಳಿಗೆ ಇವನ್ನ ತಕೊಂಡೋಗ್ಬೇಕು. ಗತ್ತೂರಿನ ಅರಸನಾದ ಆಕೀಷನ್ ಬಳಿಗೆ ಇವನ್ನ ತಕೊಂಡೋಗ್ಬೇಕು. ಆಗ ರಾತ್ರಿಯೆಲ್ಲ ಎದ್ದು ಪ್ರಾರ್ಥನೆ ಮಾಡಿದಾಗ ಬರ್ದಂತ ಕೀರ್ತನೆ ಇದು. ಯಾವ್ದದು? 56ನೇ ಕೀರ್ತನೆ. ಏನು? ಗತ್ತೂರಲ್ಲಿ ಫಿಲಿಸ್ಟಿಯರ ಕೈವಶವಾದಾಗ ಬರೆದಂತ ಹಾಡು. ಏನ್ ಬರೀತಾನೆ ಗೊತ್ತಾ? ಮಣಕಾಲಲ್ಲಿ ನಿಂತ್ಕೊಂಡು ಆ ಜೈಲಲ್ಲಿ ಹಾಡಾಡ್ತಾನೆ. ಏನಂತ? ಅದು ರಚಿಸಿದ ಕಾವ್ಯ. ನೋಡಿ, ಅವ್ರು ಚಂದಾಗಿ ಒಂದು 50-60 ಹಾಡು ಬರೆದಿದ್ದಾರೆ. ಏನ್ ಕೂತ್ಕೊಂಡು ತಮಿಳಲ್ಲೇ ಹಾಡು ಬರೀತಾರೆ,
ಹಿಂದಿಯಲ್ಲಿ ಹಾಡು ಬರೀತಾರೆ, ತೆಲುಗಲ್ಲಿ ಹಾಡು ಬರೀತಾರೆ, ಕನ್ನಡದಲ್ಲಿ ಯಾರು ಅಲ್ಲಿ ಕೂತಿದಾರಲ್ಲ ಸ್ವಲ್ಪ ಎದ್ದೊಳಿ. ಅದು ಎಷ್ಟು ಹಾಡು ಬರ್ದಿದ್ದಾರೋ ಅದೇನೋ ಗೊತ್ತಿಲ್ಲ. ಚಪ್ಪಾಳೆ ಹೊಡೀರಿ, ಚಪ್ಪಾಳೆ ಹೊಡೀರಿ. ಕಣ್ಣೀರ್ ಬಿಟ್ಟಾಗ ಒಂದಾಡು, ಸಂತೋಷ ಆದಾಗ ಒಂದಾಡು, ಬಿರಿಯಾನಿ ಸಿಕ್ಕಿದಾಗ ಒಂದಾಡು, ಕಾಸು ಜಾಸ್ತಿ ಸಿಕ್ಕಿದಾಗ ಒಂದಾಡು. ಆಗ್ಲಿ ಆಗ್ಲಿ. ಅಂದ್ರೆ ಕವಿಗಳಿಗೆ ಆ ತರ ಇರುತ್ತೆ. ಇವನು ಶತ್ರುಗಳ ಕೈವಶ ಆದಾಗ ಅವಾಗ ಬರಿದಂತ ಹಾಡೆ 56ನೇ ಕೀರ್ತನೆ. ಅವನು ಹೆಂಗ್ ಬರಿತಾನೆ ನೋಡಿ. ಮೊದಲನೇ ಕೀರ್ತನೆಯಲ್ಲಿ ದಣಿದು 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 ಏನಂತ ಹೇಳ್ತಾನೆ ಅಂದ್ರೆ 6ನೇ ಕೀರ್ತನೆಯಲ್ಲಿ ಓದಕ್ ಹೋಗ್ಬೇಡಿ, ಅವನ ಹಾಸಿಗೆ ಫುಲ್ ಕಣ್ಣೀರಿಂದ ನೆಂದೋಗ್ಬಿಡುತ್ತಂತೆ. ಇಲ್ಲಿ ಏನಂತ ಹೇಳ್ತಾನೆ 102ನೇ ಕೀರ್ತನೆಯಲ್ಲಿ ಏನ್ ಬರಿತಾ ಇದ್ದಾನೆ ಅಂತಂದ್ರೆ, ಬೂದಿಯೇ ನನಗೆ ಆಹಾರ ಆಯ್ತು, ನನ್ನ ಪಾನದಲ್ಲಿ ಕಣ್ಣೀರು ವಿಶ್ರಮವಾಯಿತು. ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ 56ನೇ ಕೀರ್ತನೆ 8ನೇ ವಚನದಲ್ಲಿ, ನಾನು ದೇಶಭ್ರಷ್ಟನಾಗಿ ಅಲೆದಾಡಿದನು ನೀನೇ ಬಲ್ಲೆ ಇಲ್ಲ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರ್ತದೆ ಅಲ್ಲ. ನೋಡಿ, ಒಂದ್ಸರಿ ಡಿ.ಜಿ.ಎಸ್. ದಿನಕರನ್ ಪರಲೋಕಕ್ಕೆ ಹೋದಾಗ ಒಂದು ದೊಡ್ಡ ಇದು ತೋರಿಸಿದ್ರಂತೆ ದೇವರು. ಒಂದೊಂದು ಬಾಟಲ್ಸ್ಗಳು ಇಟ್ಟಿದ್ವಂತೆ. ಬಾಟಲ್ಸ್ಗಳು ಇಷ್ಟಿಷ್ಟು ದೊಡ್ಡ ಬಾಟ್ಲುಗಳು. ಆ ಕೆಲವ್ರ ಬಾಟ್ಲುಗಳು ತುಂಬಾ ದೊಡ್ಡದಾಗಿತ್ತಂತೆ, ಕೆಲವ್ರ ಬಾಟ್ಲುಗಳು ಚಿಕ್ಕ ಬಾಟ್ಲುಗಳು. ಆ ಬಾಟ್ಲುಗಳ ಮೇಲೆ ಒಬ್ಬೊಬ್ರು ಹೆಸರು ಬರ್ದಿತ್ತಂತೆ. ಡಿ.ಜಿ.ಎಸ್. ದಿನಕರ ಇದನ್ನ ನಾನು ಕಂಡ ಪರಲೋಕ ದರ್ಶನ ಅಂತ ನೀವು ಯೂಟ್ಯೂಬ್ ಇದರಲ್ಲಿ ಗೂಗಲ್ ಅಲ್ಲಿ ನೋಡಿ, ಅಥವಾ ಬುಕ್ಕಲ್ಲಾದ್ರೂ ನೋಡ್ಬೋದು. ಆ ದರ್ಶನದಲ್ಲಿ ಒಬ್ಬೊಬ್ರು ಹೆಸರು ಬರ್ದಿಟ್ರಂತೆ ಬಾಟಲ್ ಮೇಲೆ. ಏನದು ಅಂತಂದ್ರೆ, ಭೂಲೋಕದಲ್ಲಿ ಕಣ್ಣೀರು ಸುರಿಸೋಂಥದ್ರನ್ನ ತಕ್ಕೊಂಡೋಗಿ ಆ ಬಾಟಲ್ ಅಲ್ಲಿ ಸೇರಿಸಿಡ್ತಾರಂತೆ. ಬಾಟಲ್ ನಿನ್ನ ಬುದ್ಧಲ್ಲಿ ಅದು ದಾವೀದನು ಗೊತ್ತೈತೆ ನೋಡಿ. ದೇವ್ರು ತೋರಿಸಿದ್ದಾರೆ, ಇವನು ಕಣ್ಣೀರ್ ಬಿಡೋದನ್ನೆಲ್ಲ ತಕ್ಕೊಂಡೋಗಿ ಬಾಟಲ್ ಅಲ್ಲಿ ಸೇರಿಸಿಡುವಂಥದ್ದು. ನೀವಿವತ್ತು ನಿಮ್ಮ ಮನೆ ಬೀರಲ್ಲಿ ಏನೇನಿಟ್ಟು ಬಂದಿದ್ದೀರಾ? ನಿಮ್ಮ ಮನೇಲಿ ಎಷ್ಟು ದುಡ್ಡಿಕ್ಕಿ ಬೀರು ಹಾಕಿ ಬಂದಿದ್ದೀರಾ? ಬೀಗ ಹಾಕಿ ಬಂದಿದ್ದೀರಾ? ಈ ಪ್ರಪಂಚ ಎಲ್ಲ ನಾಶ ಆಗುತ್ತೆ. ನಾಶ ಆಗುವಂತ ಪ್ರಪಂಚದಲ್ಲಿ ನಾಶ ಆಗುವಂತ ವಸ್ತುನ ಬಚ್ಚಿಟ್ಟು ಬರ್ತೀವಿ. ಸರಿನಾ ತಪ್ಪ? ಆ ಲೋಕ ಯಾವ ಲೋಕ ಅಂದ್ರೆ ಬಂಗಾರದ ಲೋಕ. 1200 ಕಿಲೋಮೀಟರ್, 1200 ಮೈಲಿ ಉದ್ದ, ಅಗಲ, ಎತ್ತರ, ಬರೀ ಬಂಗಾರ. ಬೀದಿ ಕೂಡ ಬಂಗಾರನೇ. ಪ್ರಕಟಣೆ 21ನೇ ಅಧ್ಯಾಯ 16, 17, 18, 19, 21ನೇ ವಚನದವರೆಗೂ ಯಾರು ಓದಕ್ ಹೋಗ್ಬೇಡಿ, ಯಾರು ಓದಕ್ ಹೋಗ್ಬೇಡಿ. ಸರಿ, 18ನೇ ವಚನ ಮಾತ್ರ ಓದಿ. ಪ್ರಕಟಣೆ 21:18. ಆ ಪ್ರಾಕಾರವು ಸೂರ್ಯಕಾಂತ ಶಿಲೆಯಿಂದ ಪಟ್ಟಣವು ಶುದ್ಧ ಗಾಜಿನಂತಿರುವ ಸೋಸಿದ ಬಂಗಾರ. ಪಟ್ಟಣ ಶುದ್ಧ ಗಾಜಿನಂತಿರುವ ಸೋಸಿದ ಬಂಗಾರವೇ. ಇಡೀ ಪಟ್ಟಣ 1200 ಮೈಲಿ ಅಂದ್ರೆ ಹೈದರಾಬಾದಿಂದ ಶ್ರೀಲಂಕಾ ತನಕ ಇರುತ್ತದು. ಫುಲ್ ದೊಡ್ಡ ಬಿಲ್ಡಿಂಗ್, ಸಂಪೂರ್ಣವಾದ ಬಂಗಾರ. ನೋಡಿ, ಪರಲೋಕ ಹೇಗಿರುತ್ತೆ ಅಂದ್ರೆ ಪರಿಪೂರ್ಣ ಬಂಗಾರ. ಆ ಬಂಗಾರದ ಲೋಕದಲ್ಲಿ ಕಾಲು ಇಕ್ಕಿದ್ರೆ ಬರೀ ಬಂಗಾರನ. ಆ ಬಂಗಾರದ ಲೋಕದಲ್ಲಿ ಎತ್ತಿಕ್ಕುವಂತ ವಿಚಾರ ಏನಂದ್ರೆ, ಎತ್ತಿಟ್ಟಿರುವಂತ ವಸ್ತು ಏನಂದ್ರೆ ದೇವರ ಮಕ್ಕಳ ಕಣ್ಣೀರು. ಇಲ್ಲಿ ನಾವು ಒಂದು ಕಣ್ಣೀರು ಡ್ರಾಪ್ ಒಂದು ತೊಟ್ಟು ಹಿಂಗೆ ಬೀಳುವಾಗ ದೇವದೂತ ಅದು ತಕ್ಕೊಂಡೋಗ್ಬಿಟ್ಟು ಹಂಗೆ ತನ್ನ ಬುದ್ಧಲ್ಲಿಯಲ್ಲಿ ನಮ್ಮ ಹೆಸರಲ್ಲಿ ಬರ್ದಿರುವಂತ ಬುದ್ಧಲ್ಲೆಲ್ಲ ಅಲ್ಲ ಹಾಕಿರ್ತಾರೆ.
ಅದಕ್ಕೆ ಬಹುಮಾನ ಕೂಡ ಇದೆ. ಹಲ್ಲೆಲೂಯಾ. ಎರಡು ವಿಧವಾದ ಕಣ್ಣೀರು ಬರುತ್ತೆ, ಒಂದು ದುಃಖದ ಕಣ್ಣೀರು, ಇನ್ನೊಂದು ಸಂತೋಷದ ಕಣ್ಣೀರು. ಬಂದೈತಾ ನಿಮ್ಗೆ? ಎಷ್ಟು ಜನಕ್ಕೆ ಬಂದೈತೆ? ಓ ಪರವಾಗಿಲ್ಲ, ಇಬ್ರಿದ್ದೀರಾ. ನಾವಿನ್ನ ಸಂತೋಷದ ಕಣ್ಣೀರನ್ನ ನೋಡಿಲ್ಲ. ನಾವು ನೋಡಿರೋದು ಎರಡೇ ಕಣ್ಣೀರು. ಒಂದು ದುಃಖದ ಕಣ್ಣೀರು, ಎರಡನೇದು ದೇವ ಪ್ರಸನ್ನತೆಯ ಕಣ್ಣೀರು. ದೇವರ ಸಾನ್ನಿಧ್ಯಕ್ಕೆ ಬರುವಾಗ, ಮೊಣಕಾಲೂರಿ ಕುತ್ಕೊಂಡು ಪ್ರಾರ್ಥನೆ ಮಾಡುವಾಗ, ಹಾಡಾಡುವಾಗ, ವಾಕ್ಯ ಕೇಳುವಾಗ, ವಾಕ್ಯ ಹೇಳುವಾಗ ಯಾವ ಕಣ್ಣೀರು ಬರುತ್ತೆ ಅಂದ್ರೆ ದುಃಖದ ಕಣ್ಣೀರಲ್ಲ, ಸಂತೋಷದ ಕಣ್ಣೀರು ಅಲ್ಲ, ದೇವ ಪ್ರಸನ್ನತೆಯ ಕಣ್ಣೀರು. ಹಲ್ಲೆಲೂಯಾ. ಆದ್ರೆ ದೇವರು ತನ್ನ ಮಕ್ಕಳ ದುಃಖದ ಕಣ್ಣೀರೇ ಆಗ್ಲಿ, ದೇವ ಪ್ರಸನ್ನತೆ ಕಣ್ಣೀರೇ ಆಗ್ಲಿ ತಕ್ಕೊಂಡೋಗಿ ಪರಲೋಕದಲ್ಲಿ ಎತ್ತಿಟ್ಟು ಯುಗಾಂತ್ಯದಲ್ಲಿ ಬಹುಮಾನ ಕೊಡ್ತಾರೆ. ಜೋರಾಗಿ ಹೇಳಿ ಹಲ್ಲೆಲೂಯಾ. ನನ್ನ ಕಣ್ಣೀರು ನಿನ್ನ ಬುದ್ಧಲ್ಲಿಯಲ್ಲಿ. ನೋಡಿ 56ನೇ ಕೀರ್ತನೆಯಲ್ಲಿ ತಲೆ ಬರಹ ನೀವು ಓದಿದ್ರಲ್ಲ, ಯಾವಾಗ ಯಾರು ಬರೆಯೋದು? ಅವನು ಫಿಲಿಸ್ಟಿಯರ ಕೈವಶ ಆದಾಗ ಬರೆಯೋಂತ ಹಾಡು. ಆಮೇಲೆ ನೆಕ್ಸ್ಟ್ ಡೇ ಒಂದು ಹಾಡು ಬರೀತಾನೆ. ಇಡೀ ಪ್ರಪಂಚದಲ್ಲಿ ಆ ಹಾಡನ್ನ ನೋಡಿದ್ರೇನೆ ಸಂತೋಷ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಡೇ ಕರ್ಕೊಂಡ್ ಬರ್ತಾನೆ ರಾಜಸ್ಥಾನಕ್ಕೆ. ಕರ್ಕೊಂಡ್ ಬಂದಾಗ ಇವನ್ ಬಟ್ಟೆ ಎಲ್ಲ ಅರ್ಧ ಹಾಕೊಂಡ್ಬಿಟ್ಟಿರ್ತಾನೆ. ಆಮೇಲೆ ದಾಡಿ ಮೇಲೆ ಜೊಳ್ ಸೋರಿಸ್ಕೊಂಡಿರ್ತಾನೆ. ಆಮೇಲೆ ಮೈನ್ ಹೆಂಗಂದ್ರಂಗೆ ಕೆರ್ಕೊಂಡು ನಿಂತ್ಕೊಳ್ತಾನೆ ರಾಜನ ಸನ್ನಿಧಿಯಲ್ಲಿ. ಅವಾಗ ರಾಜ 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 ನಾವು ದಾವೀದನ್ನ ಹಿಡ್ಕೊಂಡು ಬಂದಿದೀವಿ ಅಂತ ಹೇಳ್ಕೊಂಡ್ ಬರ್ತಾರೆ. ಹೇಳ್ಕೊಂಡ್ ಬಂದಾಗ ಅವನು ನೋಡ್ಬಿಟ್ಟು, ಏಯ್ ಹುಚ್ಚನ್ನ ಕರ್ಕೊಂಡ್ ಬಂದ್ ದಾವೀದ ಅಂತ ಹೇಳ್ತಾ ಇದ್ದೆ, ನಿಮ್ಗೆ ಬುದ್ಧಿ ಗಿದ್ದಿ ಆಯ್ತಾ? ಇಂಥವ್ ನಮ್ಮ ಮನೆಗೆ ಬರ್ಬೇಕಾ? ಇಲ್ಲ ರಾಜ, ಇವನ್ ದಾವೀದ ಆಗ್ತೀನಿ ನೋಡು. ಹುಚ್ಚಿಡ್ದಿರೋದು ಅವನ್ಗಲ್ಲ, ನಿಮಗ್ ಹುಚ್ಚಿಡ್ದಿರೋದು. ಅವನ ಫಸ್ಟ್ ಇಲ್ಲಿಂದ ಕರ್ಕೊಂಡು ಆಚೆ ಹೋಗ್ರಿ ಅಂತ ಗದರಿಸ್ತಾನೆ. ರಾಜ, ಇವನು ದಾವೀದ, ಮಾತಾಡ್ಬೇಡ, ನಡಿ ಫಸ್ಟ್ ನಡಿ. ಅವನು ದಾಡಿ ನೋಡು, ಅವನ್ ಬಾಯಿ ನೋಡು, ಅವ್ನ ಬಟ್ಟೆ ಹಾರ್ಕೊಂಡಿರೋದು ನೋಡು, ಅವ್ನು ಹೆಂಗಂದ್ರೆ ಹಂಗ ಆಡ್ತಾ ಇರೋದು ನೋಡು. ಹುಚ್ಚ ಅಂತ ಗೊತ್ತಾಗಿಲ್ಲ, ಸಾಮಾನ್ಯ ಜ್ಞಾನ ನಿಮ್ಗಿಲ್ವಾ? ನಡೀರಿ ಆಚೆ ಅಂತ. ಅಯ್ಯೋ ಇವನಿಂದ ಬೈಸ್ಕೊಂಡ್ವಲ್ಲ ಅಂತ ಹೇಳ್ಬಿಟ್ಟು ಇವ್ನೇನ್ ಮಾಡ್ತಾರೆ ಅಂದ್ರೆ, ಸರಿ ತಕೊಂಡ್ ನಡಿಯಪ್ಪ ಅಂತ ಹೇಳ್ತಾರೆ. ತಕೊಂಡ್ ನಡ್ಬಿಟ್ಟು ಒಬ್ಬ ಒಂದು ಬಿಡ್ತಾನೆ, ದಾವೀದನ್ ತರ ಹುಟ್ಟುಬಿಟ್ಟಿದ್ಯಲ್ಲ ಅಂತ. ಇನ್ನೊಬ್ಬ ಏನ್ ಮಾಡ್ತಾನೆ ಅಂತಾನೆ, ಯಾಕೆ ಹೊಡಿತೀಯ ಪಾಪ, ಅವ್ನು ಹುಚ್ಚ ಇದ್ದಂಗ, ಅವ್ನು ಯಾಕೆ ಹೊಡಿತೀಯ, ಬಿಟ್ಬಿಡು ಅಂತ ಹೇಳ್ತಾನೆ. ಇನ್ನೊಬ್ಬ ಇಟ್ಕೊಂಡಿದೆ, ಬಿಡಬೇಡ ಇರಪ್ಪ, ಸ್ವಲ್ಪ ಅವ್ನು ಊಟ ಕೊಟ್ಕೊಳ್ಸೋಣ ಅಂತ ರಾಜ ಮನೆಯಿಂದ ಬಿರಿಯಾನಿ ಕೊಡ್ತಾರೆ. ಅವನು ಬಟ್ಟೆ ಹಾಕೊಂಡಿದ್ ನೋಡ್ಬಿಟ್ಟು ಇವನ ಹತ್ರ ಪಾಪ ಬಟ್ಟೆಗಳಿಲ್ಲೇನೋ ಅಂತ ಹಳೇ ಬಟ್ಟೆಗಳು ಕೊಡ್ತಾರೆ. ಆ ಬಿರಿಯಾನಿ ತಿನ್ಬಿಟ್ಟು ಕಣ್ಣೀರಾಗ್ತಾನ. ಅವಾಗ ಹೋಗ್ಬಿಟ್ಟು ಹೋಗ್ ಚಂದ ತಿನ್ಬಿಟ್ಟು ತೃಪ್ತಿಯಾಗಿ ಹೊಟ್ಟೆ ತುಂಬಾ ತಿನ್ಬಿಟ್ಟು ಏನಾದ್ರು ಕಟ್ಕೊಟ್ರೋ ಏನೋ ಗೊತ್ತಿಲ್ಲ, ಆ ಗತ್ ಊರಿನ ಆಚೆ ಹೋಗ್ಬಿಟ್ಟು, ಸಿಟಿ ಆಚೆ ಹೋಗ್ಬಿಟ್ಟು ಜೋರಾಗಿ ಮೊಣಕಾಲೂರಿ ಕೂತ್ಕೊಳ್ತಾನೆ. ಮೊಣಕಾಲೂರಿ ಕೂತ್ಕೊಂಡು ಯಾವತ್ತೂ ಮರೀದಿರೋ ಒಂದು ಹಾಡು ಬರೀತಾನೆ, ಪ್ರಪಂಚ ಮರೀದಿರೋ ಹಾಡು. ಅದೇ ಕೀರ್ತನೆ 34ನೇ ಅಧ್ಯಾಯ. ತಲೆ ಬರಹ ಓದಿ. ಕೀರ್ತನೆ 34ನೇ ಅಧ್ಯಾಯ ತಲೆ ಬರಹ. ಯೆಹೋವನು ಸದಾ ಭಕ್ತ ಪಾಲಕನೆಂದು ವರ್ಣಿಸುವ, ಯೆಹೋವನು ಸದಾ ಭಕ್ತ ಪಾಲಕನೆಂದು ವರ್ಣಿಸುವ ಇಬ್ರಿಯ ಅಕ್ಷರ ಕ್ರಮಾನುಸಾರವಾದ ಕೀರ್ತನೆ. ಆಮೇಲೆ ದಾವೀದನು ಅಬೀಮೆಲೆಕನ ಎದುರಿನಲ್ಲಿ, ಅಬೀಮೆಲೆಕನ ಅಂದ್ರೆ ಗತ್ತೂರಿನ ಅರಸನಾದ ಆಕೀಷನು, ಅಬೀಮೆಲೆಕನು ಅವನಿಗೆ ಸರಿ ಅವನಿಂದ ಹೊರಡಿಸಲ್ಪಟ್ಟಾಗ ಹುಚ್ಚನಂತೆ ತೋರ್ಪಡಿಸಿಕೊಂಡು ಅವನ ಬಳಿಯಿಂದ ಹೊರಡಿಸಲ್ಪಟ್ಟಾಗ ರಚಿಸಿದ ಕೀರ್ತನೆ, ಬರೆದಂತ ಹಾಡು. 51ನೇ ಅಧ್ಯಾಯ 56ನೇ ಅಧ್ಯಾಯ 8ನೇ ವಚನ ನೋಡಿ. ತಲೆ ಬರ ಹಂಗೆ ಇಟ್ಕೊಳ್ಳಿ. ಒಂದ್ ನಿಮಿಷ 56ನೇ ಅಧ್ಯಾಯ ತಲೆ ಬರದ ಕೊನೆ ಲೈನ್ ವಚನ ಓದಿ. ದಾವೀದನು ಗತ್ ಎಂಬ ವಚನ 1 ಸಾಮುವೇಲ 21:10-15. ಇವಾಗ ಓದಕ್ ಹೋಗ್ಬಾರ್ದು. ಕೀರ್ತನೆ 34ನೇ ಅಧ್ಯಾಯ ತಲೆ ಬರಹ ಯೆಹೋವನು, ಒಂದ್ ನಿಮಿಷ, ಕೊನೆ ಲೈನ್ ತೋರ್ಪಡಿಸಿಕೊಂಡು 1 ಸಾಮುವೇಲ 21:12-15 12-15
ಇನ್ನೊಂದ್ಸರಿ ಓದಿ. 1 ಸಮುವೇಲ 1 ಸಾಮುವೇಲ 21 21 12ರಿಂದ 12ರಿಂದ 15. ಇವಾಗ ಒಂದು ಕೀರ್ತನೆ 56ನೇ ಅಧ್ಯಾಯ ತಲೆ ಬರಹ ಕೊನೆ ಲೈನ್ ಓದಿ. 1 ಸಾಮುವೇಲ 1 ಸಾಮುವೇಲ 21 21 10ರಿಂದ 15. ಇವಾಗ ಇನ್ನೊಂದ್ಸರಿ ಓದಿ ಕೀರ್ತನೆ 34 ಕೊನೆ ಲೈನ್. 1 ಸಾಮುವೇಲ 1 ಸಾಮುವೇಲ 21ನೇ ಅಧ್ಯಾಯ 12ರಿಂದ 15 ವಚನ. ನಿಮಗ್ ಗೊತ್ತಾಯ್ತಾ ಒಂದೇ ಭಾಗ ಅಂತ? ಎಲ್ಲರಿಗೂ ಗೊತ್ತಾಯ್ತಾ? ಬೈಬಲ್ ಅಲ್ಲಿ ಇದೆಯಾ ನಿಮ್ಗೆ? ಒಂದು ಘಟನೆ 56ನೇ ಅಧ್ಯಾಯ ಹಿಂದೆ, ಘಟನೆ ಆದ ನಂತರ 34ನೇ ಅಧ್ಯಾಯ ಬರೀತಾನೆ. ಆ ಕೀರ್ತನೆನೆ ಅದ್ಭುತವಾದಂತ ಕೀರ್ತನೆ. 5ನೇ ವಚನ ಓದಿ. 34ನೇ ಅಧ್ಯಾಯ 5ನೇ ವಚನ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಹಲ್ಲೆಲೂಯಾ. 10ನೇ ವಚನ ನೋಡಿ ಯಾಕೆ ಬರೀತಾನೆ ಆ ಕೀರ್ತನೆ. ಪ್ರಾಯದ ಸಿಂಹಗಳಾದರೂ ಸಿಂಹ ಕುಟ್ಟಿಗಳು ಪಟ್ಟಣಿಕೆಂದು ಆಂಡವರೇ ತೇಡುವುದು ಕೊರೆಯಿಲ್ಲಯೇ. ಸಿಂಹ ಕುಟ್ಟಿಗಳು ಪಟ್ಟಿನಿ ಕೀಡಕ್ಕುಂ ಆಂಡವರೇ ತೇಡುವುದು ಕೊರೆಯಿಲ್ಲಯೇ. ಯಾವಾಗ ಬರ್ದ ಗೊತ್ತಾ? ಆಕೀಶನಿಂದ ಅಂದ್ರೆ ಅಭಿಮೇಲೆಕನ ನಡಿ ಆಚೆ ಅಂತ ಹೊರಡಿಸಲ್ಪಟ್ಟಾಗ ಈ ಕೀರ್ತನೆ ಬರೆಯೋದು. ಆಮೆನ್. ಆಚೆ ಸಿಟಿ ಆಚೆ ಹೋಗ್ಬಿಟ್ಟು ಮರಳುಗಡಲ್ ಹಂಗೆ ಕುತ್ಕೊಂಡು ಈ ಹಾಡು ಬರೀತಾನೆ. ಇಂದಿನ ರಾತ್ರಿ ಆ ಹಾಡು ಬರೀತಾನೆ. ಹಲ್ಲೆಲೂಯಾ. ನನ್ನ ಕಣ್ಣೀರು ನಿನ್ನ ಬುದ್ಧಲ್ಲಿ ಬಿದ್ದಿದೆಯಲ್ಲ, ಈ ಜನರಿಂದ ತಪ್ಪಿಸಿ ಕಾಪಾಡು ಅಂತ ಕಣ್ಣೀರು ಬಿಡ್ತಾನೆ ರಾತ್ರಿ ಎಲ್ಲ. ನೆಕ್ಸ್ಟ್ ಡೇ ಅಲ್ಲಿ ಅದ್ಭುತ ನಡೆಯುತ್ತೆ. ಆ ಕೃಷ್ಣ ದೇವ್ರು ಕಟ್ಟು ಬಿಡ್ತಾರೆ, ಹುಚ್ಚುಂತರ ತೋರಿಸ್ತಾರೆ ದೇವ್ರು. ನಡಿ ಆಚೆ. ಹೋಗುವಾಗ ಊಟ ಬಟ್ಟೆ ಎಲ್ಲ ಕೊಟ್ಟಾಗ ಚಂದಾಗಿ ರಾಜ ಊಟ ತಿನ್ಬಿಟ್ಟು ಎಷ್ಟು ದಿವಸ ಆಗೋಯ್ತು ಸೌಲನ್ ಮನೆಯಲ್ಲಿ ಊಟ ತಿಂದು ಆಮೇಲೆ ಬರೀತಾನೆ ಸಿಂಗ ಕುಟ್ಟಿಗಳೇ ಪತ್ತಿನಿ ಕ್ರೀಡೆ ಆಂಡವರೇ ತೇಡುವುದು ಕೊರೆಯಿಲ್ಲಯೇ. ಹಲ್ಲೆಲೂಯಾ. ಹಲ್ಲೆಲೂಯಾ. 11ನೇ ವಚನ ಹೇಳ್ತಾನೆ, ಇವಾಗೇನು ಗೊಲ್ಯಾತನ ಸಾಯಿಸ್ಬಿಟ್ಟ, ನಮ್ಮ ಜನ ಸಾಯಿಸ್ಬಿಟ್ಟ, ದಾವೀದನ್ನ ಸಾಯಿಸ್ಬೇಕು ಮಕ್ಕಳಿರ ಅನ್ನೋಂತ ನಿರ್ಧಾರ ಈ ಸೈನಿಕರು ತಕೊಂಡ್ಬಿಟ್ಟಿರ್ತಾರೆ. ಅವಾಗ ಇವನ್ಗೆ ಕನ್ಫರ್ಮ್ ಆಗೋಗ್ಬಿಡುತ್ತೆ, ನನ್ನ ಸಾಯಿಸ್ಬಿಡ್ತಾರೆ ಅಂತ ರಾತ್ರಿ ಎಲ್ಲ ಆಳ್ತಾರೆ. ನೆಕ್ಸ್ಟ್ ಡೇ ಏನಾಡ್ ಬರೀತಾನೆ ಗೊತ್ತಾ? ಹೊರಡಿಸಲ್ಪಟ್ಟಾಗ ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯ ನಿಮ್ಗೆ ಕಲಿಸುವೆನು. ದೀರ್ಘಾಯುಷ್ಯ ಬೇಕು, ಬಹು ದಿವಸ ಬದುಕಿ ಸುಖವನ್ನು ಬಯಸಬೇಕು. ಹಾಗಾದರೆ ಕೆಟ್ಟದಕ್ಕೆ ನಾಲಿಗೆಯನ್ನು ಕಾದುಕೋ, ವಂಚನೆ ಮಾತುಗಳನ್ನು ಬಿಡದ ತುಟಿಯನ್ನು ಇಟ್ಟುಕೋ. ಹಲ್ಲೆಲೂಯಾ. ಬಿಟ್ಟು ಭಕ್ತರ ಜೀವನದಲ್ಲಿ ಎಷ್ಟೆಲ್ಲ ಕಣ್ಣೀರು, ಅಂತ ಕಷ್ಟ ನಿನಗೆ ನನಗೆ ಬಂದೈತಾ? ಬಂದಿದ್ಯಾ? ಎಂತ ಕಷ್ಟಗಳಿಂದ ದೇವ್ರು ಬಿಡಿಸಿದ್ರು ತನ್ನ ಮಕ್ಕಳನ್ನ, ನಿನ್ನನ್ನು ಬಿಡಿಸ್ತಾರೆ. ಆಮೆನ್. ನಿನ್ನ ಕಣ್ಣೀರ್ನ ನೋಡ್ತಾರೆ. ಹಲ್ಲೆಲೂಯಾ. ಯೋಬ 8ನೇ ಅಧ್ಯಾಯ 5-6ನೇ ವಚನ. ಯೋಬ 8ನೇ ಅಧ್ಯಾಯ 5-6ನೇ ವಚನ. ನೀನು ಶುದ್ಧನು. ಯೋಬ 8ನೇ ಅಧ್ಯಾಯ 5-6ನೇ ವಚನ. ನೀನು ಶುದ್ಧನು ಯಥಾರ್ಥನು ಆಗಿ, ನೀನು ಶುದ್ಧನು ಯಥಾರ್ಥನಾಗಿ ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ ಸರ್ವಶಕ್ತನಿಗೆ ನಿನ್ನ ವಿಜ್ಞಾಪನೆಯನ್ನು ಮಾಡಿಕೊಂಡರೆ ಆತ ನಿಶ್ಚಯವಾಗಿ ನಿನಗೋಸ್ಕರ ಎಚ್ಚೆತ್ತು ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವುದು. ಮೊದಲನೇದಾಗಿ ಯಾರು? ಎರಡನೇದಾಗಿ ಯಾಕೋಬ, ಮೂರನೇದಾಗಿ ಇಸ್ರಾಯೇಲ್, ನಾಲ್ಕನೇದಾಗಿ 12, 5ನೇದಾಗಿ ಹೋಶೇಯ, 6ನೇದಾಗಿ 7ನೇದಾಗಿ ದಾವೀದನು. ಒಂದು ಮಾತು ನಾನು ನಿಮ್ಗೆ ಹೇಳ್ಬೇಕು. ಕೀರ್ತನೆ 84ನೇ ಅಧ್ಯಾಯ
5ನೇ ವಚನ, ಕೀರ್ತನೆ 84. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಮನುಷ್ಯರು ಧನ್ಯರು. ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಹೊರತೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾರೆ. ನೋಡಿ, ಇವಾಗ ಕಷ್ಟ ಹಿಂಗ್ ಬರುತ್ತೆ, ಹಿಂಗ್ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗುವಾಗ ಇಲ್ಲಿ ಕಷ್ಟ ಬರುತ್ತೆ. ಅಯ್ಯೋ, ತಡ್ಕೊಳಕ್ ಆಗಲ್ವಲ್ಲ ಅಂತ ಕಷ್ಟದಲ್ಲಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಕಣ್ಣೀರಿನ ತಗ್ಗನ್ನ ತೋಡ್ತಾರೆ. ಏನ್ ತಗ್ಗು? ಇಲ್ಲಿ ಹಿಂಗೆ ನಡ್ಕೊಂಡು ಬರೋವಾಗ ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನ ಹಿಂಗ್ ತೋಡ್ತಾರೆ. ಅಯ್ಯೋ ಕಷ್ಟ, ಅಯ್ಯೋ ನೋವು, ಅಯ್ಯೋ ವೇದನೆ, ಅಯ್ಯೋ ಸಂಕಟ, ಅಯ್ಯೋ ಉಪದ್ರವ, ಅಯ್ಯೋ ಬಡತನ, ಅಯ್ಯೋ ರೋಗ, ಹಂಗೆ ಹಿಂಗೆ ಅಂತೇಳಿ ಕಣ್ಣೀರ್ ಬಿಟ್ಟು 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 ಪ್ರಾರ್ಥನೆ ಮಾಡ್ತಾರೆ. ಅಷ್ಟೊತ್ತಿಗೆ ಅದೊಂದು ದೊಡ್ಡ ಆಶೀರ್ವಾದದ ಬುಗ್ಗೆನೆ ಆಗೋಗ್ಬಿಡುತ್ತೆ. ಆಮೇಲೆ ಈ ತಗ್ಗನ ಹಿಂಗೆ ದಾಟಿ ಹೋಗುವಾಗ ಇವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಇವರ ಸಂಬಂಧಿಕರು, ಫ್ರೆಂಡ್ಸ್, ಊರಿನ ಜನ ಹಿಂಗೆ ಹೋಗುವಾಗ ಆಶೀರ್ವಾದದ ನೀರನ್ನ ತೆಗೆದು ಕುಡಿತಾರೆ. ಹಲ್ಲೆಲೂಯಾ. ದೇವರ ಭಕ್ತರ ಕಣ್ಣೀರು ತುಂಬಾ ತುಂಬಾ ಬೆಲೆಯುಳ್ಳದ್ದು, ಬಂಗಾರಕ್ಕಿಂತಲೂ ಬೆಲೆಯುಳ್ಳದ್ದು. ನಾವು ಎತ್ತಿಟ್ಟಿರುವಂತ 1 ಗ್ರಾಮ್ ಬಂಗಾರಕ್ಕಿಂತಲೂ ಪರಲೋಕದಲ್ಲಿ ಬೆಲೆ ಕಟ್ಟಲಾರದ್ದು. ಹಲ್ಲೆಲೂಯಾ. ಅದನ್ನು ಬುದ್ಧಲಿಯಲ್ಲಿ ಎತ್ತಿಡ್ತಾರೆ ದೇವರ. ಹಲ್ಲೆಲೂಯಾ. ಆಮೇಲೆ ನೆಕ್ಸ್ಟ್ 7ನೇದ 8ನೇದ 9ನೇದ ಯೆರೆಮೀಯನ ಕಣ್ಣೀರು. ಪ್ರಲಾಪ, ಯೆರೆಮೀಯ 9ನೇ ಅಧ್ಯಾಯ 2ನೇ ವಚನ. ಯೆರೆಮೀಯ 9ನೇ ಅಧ್ಯಾಯ 1ನೇ ವಚನ. ಅಯ್ಯೋ ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿದ್ದರೆ ಎಷ್ಟೋ ಲೇಸು. ನನ್ನ ಜನರಲ್ಲಿ ಹತರಾದವರ ನಿಮಿತ್ತ ಹಗಲಿರುಳು ಅಳಬೇಕಲ್ಲ. ಎಷ್ಟು ಅಳಬೇಕು? ಹಗಲಿರುಳು ಅಳಬೇಕಲ್ಲ. ಪ್ರಲಾಪ 1ನೇ ಅಧ್ಯಾಯ 2ನೇ ವಚನ. ಪ್ರಲಾಪ 1ನೇ ಅಧ್ಯಾಯ 2ನೇ ವಚನ. ಪ್ರಲಾಪ 1ನೇ ಅಧ್ಯಾಯ 2ನೇ ವಚನ. ರಾತ್ರಿಯಲ್ಲಿ ಬಿಕ್ಕಿ 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 ಅಳುವುದರಿಂದ ಕಣ್ಣೀರು ಕೆನ್ನೆಗಳ ಮೇಲೆ. ಯೆರೆಮೀಯ ಹಿಂಗ್ ನಡ್ಕೊಂಡು ಬರ್ತಾ ಇದ್ರೆ ಯಾವಾಗ್ಲೂ ಅಳ್ತಾ ಇರ್ತಾನೆ. ಅಯ್ಯೋ ನನ್ನ ಶಿರಸ್ಸು ಜಲಮಯವಾಗಿ, ನನ್ನ ನೇತ್ರ ಕಣ್ಣೀರಿನ ಬುಗ್ಗೆಯಾಗಿದ್ರು ಎಷ್ಟೋ. ಯಾಕೆ ಯೆರೆಮೀಯ? ಯಾಕೆ? ನನ್ನ ಜನರಲ್ಲಿ ಹತರಾದವರ ನಿಮಿತ್ತ ಹಗಲಿರುಳು ಅಳಬೇಕಲ್ಲ. ಆಮೇಲೆ ನೋಡಿ, ಪ್ರಲಾಪ 3ನೇ ಅಧ್ಯಾಯ 48ನೇ ವಚನ. ಪ್ರಲಾಪ 3ನೇ ಅಧ್ಯಾಯ 48ನೇ ವಚನ. ಪ್ರಲಾಪ ಜನರು ನಾಶವಾದ ಕಾರಣ ನನ್ನ ಕಣ್ಣೀರು ಹೊಳೆ ಹೊಳೆಯಾಗಿ ಹರಿಯುವುದು. ಕಣ್ಣೀರು ಒಂದೊಂದು ತೊಟ್ಟಾಗಿ ಹೊಳೆ ನನ್ನ ಕಣ್ಣೀರು. ತಮಿಳಲ್ಲಿ ಓದಿ ಆ ವಾಕ್ಯ. ಪ್ರಲಾಪ 3:48. ಎರಡು ಭಾಷೆಯಲ್ಲಿ ಕರೆಕ್ಟ್ ಆಗೈತೆ ನೋಡಿ. ಹೊಳೆ ಹೊಳೆಯಾಗಿ ಹರಿಯುವವು. ತಮಿಳಲ್ಲಿ ನೀರ್ ಕಾಲ್ಗಳು ಅಂದ್ರೆ ಹೊಳೆ ಅಲ್ವರ. ದೇವರ ಮಕ್ಕಳು, ನಾನು ಚರ್ಚಿಗೆ ಬಂದ್ಬಿಟ್ಟೆ, ನನ್ನ ಜನರು ನಾಶ ಆಗ್ತಾ ಇದಾರಂತ ಬೆಳಿಗಿನ ಜಾವ ಎದ್ದು ಕಣ್ಣೀರಿಂದ ಯೆರೆಮೀಯನ ಹಾಗೆ ಪ್ರಾರ್ಥನೆ ಮಾಡಬೇಕು. 49ನೇ ವಚನ. ಪ್ರಲಾಪ 3:49 ಓದಿ. ನನ್ನ ನೇತ್ರವು ನಿರಂತರವಾಗಿ ಅಶ್ರುಧಾರೆಯನ್ನು ಸುರಿಸುವುದು, ಎಂದಿಗೂ ಬಿಡದು. ಯೆಹೋವನ ಆಕಾಶದಿಂದ ಕಟಾಕ್ಷಿಸಿ ನೋಡುವವರೆಗೂ ನನ್ನ ನೇತ್ರ ನಿರಂತರವಾಗಿ ಅಶ್ರುಧಾರೆಯನ್ನು ಸುರಿಸುವುದು, ಎಂದಿಗೂ ಬಿಡದು. ಕೆಳಗಡೆ ಓದಿ.
ನನ್ನ ನೇತ್ರವು ಆ ನಿರಂತರವಾಗಿ ಆ ಅಶ್ರುಧಾರೆಯ ಸುರಿಸುವುದು, ಎಂದಿಗೂ ಬಿಡದು. ಆಮೇಲೆ? ನನ್ನ ಪಟ್ಟಣದ ನನ್ನ ಪಟ್ಟಣದ ಯುವತಿಯರಿಗಾಗಿ ಯುವತಿಯರಿಗಾಗಿ ಅತ್ತತ್ತು ಹತ್ತತ್ತು ಕಣ್ಣೀರಿಂದ ಕಣ್ಣು ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದ್ರೆ ತನ್ನ ಜನರು ನಾಶ ಆಗೋದಕ್ಕೆ. ಹಲ್ಲೆಲೂಯಾ. ಯೆರೆಮೀಯ ಈ ತರ ಅಳೋದು ನೋಡ್ಬಿಟ್ಟು ದೇವ್ರೇನ್ ಮಾಡ್ತಾರೆ ಅಂತಂದ್ರೆ, ಯೆರೆಮೀಯ ನಿನ್ನ ಕಣ್ಣೀರ್ನ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಯೆರೆಮೀಯ 30ನೇ ಅಧ್ಯಾಯ, ಯೆರೆಮೀಯ 31ನೇ ಅಧ್ಯಾಯ, ಯೆರೆಮೀಯ 32ನೇ ಅಧ್ಯಾಯ, ಯೆರೆಮೀಯ 33ನೇ ಅಧ್ಯಾಯ ದೇವರಿಗೆ ದರ್ಶನದಲ್ಲಿ ತೋರಿಸ್ತಾರೆ, ನಾನು ಯೆರೂಸಲೇಮ್ನ ಈ ತರ ಆಶೀರ್ವಾದ ಮಾಡ್ತೀನಿ ಅಂತ. ಹಲ್ಲೆಲೂಯಾ. ನಮ್ಮ ಕಣ್ಣೀರ್ನ ದೇವ್ರು ನೋಡ್ತಾರೆ. ಯಾರಿಗ್ ಗೊತ್ತು, ಇವತ್ತು ಯೆರೆಮೀಯನ ಕಣ್ಣೀರಿಂದಲೇ ಇವತ್ತಿಗೂ ಇಸ್ರಾಯೇಲ್ ದೇಶ ಅಷ್ಟು ಪವರ್ಫುಲ್ ಆಗಿರೋದು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಡಿಯರ್ ಫ್ರೆಂಡ್, ನಿನ್ನ ಕಣ್ಣೀರು ಪರಿಸ್ಥಿತಿಗಳನ್ನ ಮಾರ್ಪಡಿಸುತ್ತೆ. ಹಲ್ಲೆಲೂಯಾ. ಮೊದಲನೇದಾಗಿ ಯಾರು? ಆಗರ, ಎರಡನೇದಾಗಿ ಯಾಕೋಬನು, ಮೂರನೇದಾಗಿ ಇಸ್ರಾಯೇಲ್, ನಾಲ್ಕನೇದಾಗಿ ಅನಾನ್, ಐದನೇದಾಗಿ ಯೋಷುವ, ಆರನೇದಾಗಿ ಏಳನೇದಾಗಿ ದಾವೀದನು, ಎಂಟನೇದಾಗಿ ಒಂಬತ್ತನೇದಾಗಿ. சிஸ்டர் இன்னொரு 3-4 பாயிண்ட் சொல்லலாமா? சொல்லாமா? ஓகே, ಥ್ಯಾಂಕ್ ಯು. ಯಾವ್ದಕ್ಕೆ ನಿಲ್ಲಿಸಿದೆ? ಯೆರೆಮೀಯ 9. ಓಕೆ. ಯೆಶಾಯ 38ನೇ ಅಧ್ಯಾಯ 5ನೇ ವಚನ. ಇದು 9ನೇದಾ 8ನೇ ಪಾಯಿಂಟಾ? 9ನೇದು. ಯೆಶಾಯ 38ನೇ ಅಧ್ಯಾಯ 5ನೇ ವಚನ. ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ. ಒಂದ್ ನಿಮಿಷ. ಹಿಜ್ಕೀಯನ ಹತ್ರ ಯೆಶಾಯ ಬೆಳಿಗ್ಗೆ ಎದ್ದೇಳ್ತಾನೆ, ಪ್ರಾರ್ಥನೆ ಮಾಡುವಾಗ, ನೀನು ಹೋಗು, ಹಿಜ್ಕೀಯ ಸಾಯ್ಬೇಕಾಗಿದೆ, ಮನೆ ವಿಷಯದಲ್ಲಿ, ರಾಜ್ಯಭಾರದ ವಿಷಯದಲ್ಲಿ ಪ್ರಿಪೇರ್ ಮಾಡಕ್ ಹೇಳು ಅಂತ ಹೇಳ್ತಾನೆ. ಸರಿ, ಯೆಶಾಯ ಸ್ಟ್ರೈಟ್ ಆಗಿ ಬರ್ತಾನೆ, ರಾಜ ಯೆಶಾಯ ಬರ್ತಾ ಇದ್ದಾನೆ, ಕರಿ ಒಳಗಡೆ ಕರಿ ಅಂತ ಅಂದಾಗ, ಆ ರಾಜ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಸಿಂಹಾಸನದ ಮೇಲೆ ಕೂತಿರ್ಬೇಕಾದ್ರೆ ಯೆಶಾಯನ್ಗೆ ಒಂದು ಸೀಟ್ ಹಾಕ್ತಾರೆ. ಅವಾಗ ಯೆಶಾಯ ಮಾತಾಡುವಾಗ ಯೆಶಾಯ ಹೇಳ್ತಾನೆ, ನೀನು ನಿನ್ನ ಮನೆ ವಿಷಯದಲ್ಲಿ ವ್ಯವಸ್ಥೆ ಮಾಡು, ನೀನು ಸಾಯ್ಬೇಕಾಗೈತೆ. ಇವನ್ಗೆ ಒಂದೇ ನೋವು, ದುಃಖ, ಹಾರ್ಟ್ ಅಟ್ಯಾಕ್ ಆದಂಗ ಹೋಗ್ಬಿಡುತ್ತೆ. ದೇವ್ರೇ ಕರುಣಿಸು ಅಂತೇಳಿ ಗೋಡೆ ಕರೆಕ್ಟ್ ತಿಳ್ಕೊಂಡ್ಬಿಡ್ತಾನೆ. ಎದ್ದು ಗೋಡೆ ಕರೆಕ್ಟ್ ತಿಳ್ಕೊಳ್ತಾನೆ. ನಾನು ನಿನ್ನ ಪಾತ್ರವನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಇವನ್ ಏನ್ ಮಾಡ್ತಾನೆ ಅಂದ್ರೆ, ಯೆಶಾಯ ಬರ್ತಾನೆ, ಬಂದ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ, ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಇವನು ಹೇಳ್ತಾ ಇದ್ದಂಗೆ ಹಿಮಾಲಯ ಪರ್ವತ ಇವನ್ ತಲೆ ಮೇಲೆ ಬಿದ್ದಂಗ ಹೋಗ್ಬಿಡುತ್ತೆ. ಅಯ್ಯೋ ಅಂತೇಳಿ ಕಣ್ಣೀರ್ ಬಿಟ್ಟಾಗ ಇನ್ನ ಅವ್ನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನ ಅರಮನೆಯ ಮಧ್ಯ ಪ್ರಾಕಾರನ ಇವನು ಸೇರ್ತಾ ಇದ್ದಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದೇವ್ರು, ಯೆಶಾಯ ನಿಂತ್ಕೋ, ನನ್ನ ಪ್ರಜೆಗಳ ಪ್ರಭುವಾಗಿರುವಂತ ಹಿಜ್ಕೀಯನಿಗೆ ಹೋಗಿ ಹೇಳು, 15 ವರ್ಷ ಕೂಡಿಸುತ್ತೇನೆ. ಯಾಕೆ? ನಿನ್ನ ಕಣ್ಣೀರ್ನ ನೋಡಿದ್ದೇನೆ, ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ. ಡಿಯರ್ ಫ್ರೆಂಡ್, ನಿನ್ನ ಪ್ರಾರ್ಥನೆ ನಿನಗೆ ಆಯುಸ್ಸನ್ನು ಕೊಡುತ್ತೆ. ನಿನ್ನ ಪ್ರಾರ್ಥನೆ ನಿನ್ನ ಮಕ್ಕಳಿಗೆ, ನಿನ್ನ ಗಂಡನ್ಗೆ, ನಿನ್ನ ಹೆಂಡತಿಗೆ, ನಿನ್ನ ತಂದೆ ತಾಯಿಗಳಿಗೆ, ನಿನ್ನ ಸಭಿಕರಿಗೆ, ನಿಮ್ಮ ಪಾಸ್ಟರ್ಗಳಿಗೆ ದೀರ್ಘಾಯುಷ್ಯನ ಸೇರಿಸ್ಕೊಡುತ್ತೆ. ನಿನ್ನ ಕಣ್ಣೀರು ಮಾರ್ಪಡಿಸುತ್ತೆ, ದೇವರ ಹೃದಯನ ಕದಲಿಸುತ್ತೆ. ದೇವಾದಿ ದೇವನ ಮಾಂಸ ಖಂಡಗಳನ್ನು ಕದಡಿಸುವ ಸಣ್ಣ ಸಣ್ಣ ನರಗಳೇ ಪ್ರಾರ್ಥನೆ.
ಅಂತ CH ಅಂದ್ರೆ ಚಾರ್ಲ್ಸ್ ಹೆಡನ್ ಸ್ಪರ್ಜನ್ ಬರೆದಿದ್ದಾರೆ. ದೇವಾದಿ ದೇವನ ಮಾಂಸಖಂಡ, ದೇವ್ರು ಹಿಂಗ್ ಕೂತಿರ್ತಾರೆ ಸಿಂಹಾಸನದ ಮೇಲೆ, ಅವರ ಮಾಂಸಖಂಡ ಹಿಂಗೆ ಕದಡಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪರಲೋಕನೇ ಸ್ತುತಿಸುತ್ತೆ, ಲೋಕ ಸರ್ವ ಸೃಷ್ಟಿ ಪರಿಶುದ್ಧ 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 ಅಂತ ಹೇಳುತ್ತೆ. ಇದೇ ಇಕ್ಕಿದಂಗೆ ಮಾಂಸ ಖಂಡಗಳು ಕದಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾರ್ಟ್ ಬೀಟ್ಸ್ ಜಾಸ್ತಿ ಆಗುತ್ತೆ ದೇವರಿಗೆ. ಯಾಕೆ? ನನ್ನ ಮಗ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನ್ನ ಮಗಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಕಣ್ಣೀರು ಬಿಡ್ತಾ ಇದ್ದಾಳೆ, ನಾನು ಆತನ ಕಣ್ಣೀರಿನ ಮಗಳೇ ಏನ್ ಬೇಕು? ದೇವರು ಎದ್ದು ಬಂದು ಕೀರ್ತನೆ 12ನೇ ಅಧ್ಯಾಯ 5ನೇ ವಚನ, ಕೀರ್ತನೆ 12ನೇ ಅಧ್ಯಾಯ 5ನೇ ವಚನ, ಕೀರ್ತನೆ 12ನೇ ಅಧ್ಯಾಯ 5ನೇ ವಚನ, ಕೀರ್ತನೆ 12:5. ಯೆಹೋವನು ಕುಗ್ಗಿದವರ ಬಾಧೆ ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದೇನೆ, ಗತಿಯಿಲ್ಲದವರ ನರವಳಿಕೆಯನ್ನು ನರಳಿಕೆ ನನಗೆ ಕೇಳಿಸಿತು. ಈಗ ಎದ್ದು ಬಂದು ಏನಂತ ಹೇಳ್ತಾರೆ? ಕುಗ್ಗಿದವರ ಬಾಧೆಯನ್ನು ನೋಡಿದ್ದಾನೆ, ಗತಿ ಇಲ್ಲದವರ ನರಳುವಿಕೆ ನನಗೆ ಕೇಳಿಸಿತು. ಈಗ ಎದ್ದು ಬಂದು ಅವರ ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಈಗ ಎದ್ದು ಬಂದು. ಹಲ್ಲೆಲೂಯಾ. ನಿನ್ನ ಕಣ್ಣೀರು ನಿನಗೆ ಆಯುಸ್ಸನ್ನ ಸೇರಿಸ್ಕೊಡುತ್ತೆ. ಅಯ್ಯೋ, ನಿನ್ನೆ ಅವರಿದ್ರು ಅವ್ರು ಸತ್ತರು, ಮೊನ್ನೆ ಅವರಿದ್ರು ಅವ್ರು ಸತ್ತರು, ಹೋದ್ವಾರ ಅವರಿದ್ರು ಅವ್ರು ಸತ್ತರು, ಹೋದ ವರ್ಷ ಅವರಿದ್ರು ಅವ್ರು ಸತ್ತರು. ಡಿಯರ್ ಫ್ರೆಂಡ್, ಪ್ರತಿದಿನ ದೇವ್ರೆ ನನಗೆ ದೀರ್ಘಾಯುಷ್ಯ ಕೊಡು ಅಂತ ಒಂದು ಕ್ಷಣ ಪ್ರಾರ್ಥನೆ ಮಾಡಿ. ಎಷ್ಟು ಕ್ಷಣ? ಒಂದು ಕ್ಷಣ. ಎಷ್ಟೊತ್ತಾಗುತ್ತೆ? 1 ನಿಮಿಷನಾಗಲ್ಲ. ದೇವ್ರೆ ನನಗೆ ದೀರ್ಘಾಯುಷ್ಯನ್ನು ಕೊಡು. ಡೈಲಿ ಪ್ರಾರ್ಥನೆ ಮಾಡು. ಯಾವ ಮಾತ್ರೆನೂ ನಿನಗೆ ಬೇಡ, ಯಾವ ಡಾಕ್ಟ್ರೂ ನಿನಗೆ ಬೇಡ. ದೇವ್ರು ನಿನಗೆ ಕೊಡ್ತಾರೋ ಇಲ್ಲೋ ಚೆಕ್ ಮಾಡು. ಹಲ್ಲೆಲೂಯಾ. ಇದು ಗೊತ್ತಿಲ್ದಿರನೆ ಕ್ರೈಸ್ತರು ಅಕಾಲಿಕ ಮರಣನ ಹೊಂದುತ್ತಾ ಇದ್ದಾರೆ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ 15 ವರ್ಷ ಸೇರಿಸ್ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ 10ನೇದು ಯಾವುದು? ಲೂಕ 7ನೇ ಅಧ್ಯಾಯ 37ನೇ ವಚನ. ಲೂಕ 7ನೇ ಅಧ್ಯಾಯ 37ನೇ ವಚನ. ಒಬ್ಬ ದುರಾಚಾರಿಯಾದ ಒಬ್ಬ ಹೆಂಗಸು ಬಂದು ಆ ತ್ಯಾವ ಮಾಡಿ. ಒಂದ್ ನಿಮಿಷ ಬರಪ್ಪ ಇಲ್ಲಿ. ಇಲ್ಲ ನೀನ್ ಬರಪ್ಪ, ನೀನ್ ಬಾರ. ಜಸ್ಟ್ ಬಾ, ಇಲ್ಲಿ ಕೂತ್ಕೋ, ಇಲ್ಲಿ ಕೆಳಗಡೆ ಕೂತ್ಕೋ. ಕಾಲಿಂದ ಬಿಡು. ಹಿಂಗ್ ಕೂತ್ಕೋ, ಉದ್ದಕ್ಕೂ ಮಾಡ್ಕೊಂಡು ಕೂತ್ಕೋ. ಹಂಗಲ್ಲ ಕೂತ್ಕೋ, ಹಂಗೆ ಕೂತ್ಕೋ. 2 ಕಾಲು ಹಿಂಗ್ ಬಿಡು, 1 ಕಾಲು ಇತ್ ಕಡೆ ಬಿಡು. ಇಲ್ಲ ಮಡ್ಚು, ಈ ಕಾಲು ಹಿಂಗ್ ಬಿಡು. ಹಿಂಗೆ ಊಟ ಮಾಡ್ತಾ ಇದ್ದಿದ್ದು ಇಸ್ರಾಯೇಲ್ರು. ಹೆಂಗ್ ಊಟ ಮಾಡ್ತಾ ಇದ್ದಿದ್ದು? ನಾವು ಚಕಬಕಲ್ ಹಾಕೊಂಡು ಕುತ್ಕೊಳ್ತೀವಲ್ಲ, ಆ ಥರ ಅಲ್ಲ ಅವ್ರು ಕುತ್ಕೊಳ್ಳೋದು. ಸ್ವಾಮಿ ಹಿಂಗ್ ಕೂತಿರ್ಬೇಕಂತಂದ್ರೆ ಬಂದು ತಲೆ ಕೂದಲಿಂದ ಪಾದನ ಶ್ರೇಷ್ಠ 300 ರೂಪಾಯಿ, 30 ರೂಪಾಯಿಗೆ ಒಂದು ಹೊಲ ತಕೊಳ್ತಾನೆ. ಅಖೇಲ್ ದಾಮ್ ಅನ್ನೋಂತವಲ್ಲ, ಯಾರು? 300 ರೂಪಾಯಿಗೆ 30 ಹೊಲ ತಕ್ಕೋಬೋದಾಗಿತ್ತು. 300 ರೂಪಾಯಿಗೆ. ಆ 300 ರೂಪಾಯಿ ಬೆಲೆ ಬಾಳೋ ಅಂತ ಪರಿಮಳ ದ್ರವ್ಯ ತಕ್ಕೊಂಡು ಬಂದ್ಬಿಟ್ಟು ಕಾಲು ಗುಯ್ದ್ಬಿಟ್ಟು ತಲೆಗೊರೆಸ್ಬಿಟ್ಟು ಕಣ್ಣೀರಿಂದ ತ್ಯಾವ ಮಾಡ್ತಾಳೆ. ನೀವು ಯೇಸು ಸ್ವಾಮಿ ಪಾದನ ಕಣ್ಣೀರಿಂದ ತೊಳೆಯ ಕ್ರೈಸ್ತರಾಗಬೇಕು. ಆಮೆನ್. ಆತನ ಪಾದನ ಕಣ್ಣೀರಿನಿಂದಲೇ, ದುಃಖದ ಕಣ್ಣೀರು, ದೇವ ಪ್ರಸನ್ನತೆ ಕಣ್ಣೀರು, ಯಾವ ಕಣ್ಣೀರಾದ್ರೂ ಸರಿನೇ ಆತನ ಪಾದನ ಕಣ್ಣೀರಿಂದ ತೊಳಿಬೇಕು.
ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯಾ, ಹಲ್ಲೆಲೂಯ. ಹಲ್ಲೆಲೂಯಾ. ಅದು ಇವಳಲ್ಲಿ ದೊಡ್ಡ ಮಾರ್ಪಾಟ ಅಂತ ಇರುತ್ತೆ. ಹಲ್ಲೆಲೂಯ. ಹಲ್ಲೆಲೂಯಾ. ದುರಾಚಾರಿಯಾಗಿರ್ತಾಳೆ, ಆಮೇಲೆ ಪರಿಶುದ್ಧಳಾಗಿ ಮಾರ್ಪಡ್ತಾಳೆ. 47ನೇ ವಚನ, ಅವಳು ತೋರಿಸಿದ ಪ್ರೀತಿ ಬಹಳ. ಹೀಗಿರಲು ನಾನು ಹೇಳುವ ಮಾತನ್ನೇನೆಂದರೆ, ಆ, ಇವಳು ಪಾಪಗಳು ಬಹಳವಾಗಿದ್ದರೂ ಆ, ಅವಳು ಕ್ಷಮಿಸಲ್ಪಟ್ಟಿವೆ. ಕ್ಷಮಿಸಲ್ಪಟ್ಟಳು. ಆ. ಇದಕ್ಕೆ ಪ್ರಮಾಣವೇನೆಂದರೆ ಇವಳು ತೋರಿಸಿದ ತೋರಿಸಿದ ಪ್ರೀತಿ ಬಹಳ. ಬಹಳ. ನೀವು ಯಾವ್ದನ್ನ ಪ್ರೀತಿ ಮಾಡ್ತೀರಾ? ನೀವು ಯಾವ್ದನ್ನ ಪ್ರೀತಿ ಮಾಡ್ತೀರಾ? ಅದನ್ನ ನೀವು ಜಾಸ್ತಿ ಹಿಡಿತೀರಾ. ಉದಾಹರಣೆಗೆ, ನೀವು ಬೈಬಲ್ ಪ್ರೀತಿ ಮಾಡಿದ್ರೆ ಬೈಬಲ್ ಹಿಡಿತೀರಾ. ನೀವು ಪ್ರಾರ್ಥನೆ ಹೆಚ್ಚು, ದೇವ್ರ ಸನ್ನಿಧಿ ಪ್ರೀತಿ ಮಾಡಿದ್ರೆ ದೇವ್ರ ಸನ್ನಿಧಿ ಹಿಡಿತೀರಾ. ನೀವು ಟಿವಿನ ಹೆಚ್ಚು ಪ್ರೀತಿ ಮಾಡಿದ್ರೆ ಟಿವಿ ಹಿಡಿತೀರಾ. ನೀವು ದುಡ್ಡನ್ನ ಹೆಚ್ಚು ಪ್ರಯತ್ನ ಮಾಡಿದ್ರೆ ದುಡ್ಡನ್ನ ಹಿಡಿತೀರಾ. ಹೆಂಗ್ ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ನಾವ್ ಯಾವ್ದನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀವೋ ಅದನ್ನ ಹಿಡಿತೀವಿ. ಇವಳು ಏನ್ ಮಾಡ್ತಾಳೆ? ದೇವರ ಪಾದನ ಹಿಡಿತಾಳೆ. ಮುಳ್ಳು ಉಳ್ಳ ತೋಡು ಆರಾಧಿಪೇನ್, ಮುಳ್ಳು ಬೆಳತೋಡು ಅನ್ಬು ಕೋರುವೇನ್. ಆರಾಧನೆ 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 ಆರಾಧನೆ. ನಾನು ನಿಲ್ಲಿಸ್ಬಿಟ್ರೆ ಪ್ರಶ್ನೆ ಅರ್ಧಕ್ಕೆ ಕಟ್ಟಾಗಿ ಹೋಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ಮುಂದುವರಿಲ್ಲ. ಚೊಪ್ಪಂಡಿ ಚೊಪ್ಪೊಚ್ಚ. ನೆಕ್ಸ್ಟ್ ಟೈಮ್ ಬಂದಾಗ ಇಷ್ಟು ಮಾಡಲ್ಲ. ಇನ್ನೊಂದು 3-4 ಪಾಯಿಂಟ್ ಅಂತ ಅನ್ಕೊಳ್ತೀನಿ. ಯೋಹಾನ 20ನೇ ಅಧ್ಯಾಯ 11ನೇ ವಚನ. ಯೋಹಾನ 20ನೇ ಅಧ್ಯಾಯ 11ನೇ ವಚನ. ಆದರೆ ಮರಿಯಳು ಯೋಹಾನ 20:11. ಆದರೆ ಮರಿಯಳು ಆ. ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಹೀಗೆ ಅಲ್ಲಿ ಆಕೆ ಸಮಾಧಿ ಹತ್ರ ಅಳ್ತಾ ನಿಂತಿರ್ತಾಳೆ. ಯಾಕಪ್ಪ ಅಳ್ತಾ ನಿಂತಿರ್ತಾರೆ? ಯಾಕೆ? ಪೇತ್ರ ಬಂದ, ಸಮಾಧಿ ಖಾಲಿ ಆಗೈತೆ, ಹೊರಟೋಗ್ಬಿಟ್ಟ. ಯೋಹಾನ ಬಂದ, ಸಮಾಧಿ ಖಾಲಿ ಆಗೈತೆ, ಹೊರಟೋಗ್ಬಿಡ್ತಾಳೆ. ಇವಳು ಏನ್ ಮಾಡ್ತಾಳೆ? ನನಗೆ ಸ್ವಾಮಿ ಬೇಕು ಅಂತ ಅಲ್ಲೇ ಹತ್ಕೊಂಡು ನಿಂತ್ಕೊಳ್ತಾಳೆ. ದೇವ್ರು ಕಣ್ಣೀರ್ನ ಒರೆಸೋಂತ ದೇವ್ರು. ಆಮೆನ್. ಹಲ್ಲೆಲೂಯಾ. ಸ್ವಾಮಿ ನಿಂತಿದ್ದು, ಸ್ವಾಮಿ ಏ ಮರಿಯಾ ಅಳ್ತಾ ಇದ್ದಾಳೆ, ಹೋಗ್ ನೋಡು ಹೋಗ್ ನೋಡು ಹೋಗ್ ನೋಡು. ಗೇಬ್ರಿಯಲ್ಗೆ, ಮಿಕಾಯಲ್ ಹೋಗಿ ಹೋಗಿ ನೋಡ್ರು, ಯಾಕೋ ಮರಿಯಾ ಅಳ್ತಾ ಇದ್ದಾಳೆ. ಪೇತ್ರ ಹೊಲ್ಟೋಗ್ಬಿಟ್ಟ, ಯೋಹಾನ ಹೊಲ್ಟೋಗ್ಬಿಟ್ಟ, ಅವಳು ಮಾತ್ರ ಹತ್ಕೊಂಡು ನಿಂತಿದ್ದಾಳೆ. ಆಮೇಲೆ ಅಳ್ತಾಳೆ, ಬಗ್ಗಿ ನೋಡ್ತಾಳೆ. ಬಗ್ಗಿ ನೋಡಿದ್ರೆ ಸ್ವಾಮಿ ಇಲ್ವಲ್ಲ. ಇನ್ನೊಂದ್ಸರಿ ಅಳ್ತಾಳೆ, ಬಗ್ಗಿ ನೋಡ್ತಾಳೆ, ದೇವ್ರದೂತರು ಕೂತಿರ್ತಾರೆ. ಅಮ್ಮ ಯಾಕೆ ಅಳ್ತೀಯಾ? ನನ್ ಸ್ವಾಮಿನ್ ತಕೊಂಡು ಹೋಗ್ಬಿಟ್ಟವ್ರೆ. ದೇವದೂತರು ಕಾಣಿಸ್ಕೊಂಡಿದ್ದಾರೆ, ಏನೋ ಮಿರಾಕಲ್ ನಡೀತಾ ಐತೆ. ಕಣ್ಣೀರು ಒರೆಸ್ಕೊಂಡು ಸ್ವಾಮಿ ಅಂತ ಅಡ್ಡ ಬೀಳಿಲ್ಲ. ಅವಳು ದೇವದೂತರು ಬಂದ್ರು ಅಳೋದನ್ನ ನಿಲ್ಲಿಸ್ಲಿಲ್ಲ. ನನಗೆ ಸ್ವಾಮಿ ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೀರ್ತನೆ 105ನೇ ಅಧ್ಯಾಯ 4ನೇ ವಚನ. ಕೀರ್ತನೆ 105ನೇ ಅಧ್ಯಾಯ 4ನೇ ವಚನ. ಕೀರ್ತನೆ 105:4. ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಯಾವಾಗ ಅಪೇಕ್ಷಿಸಬೇಕು? ನಿತ್ಯ ಪ್ರತಿದಿನ ಆತನ ದರ್ಶನನ ಅಪೇಕ್ಷಿಸಬೇಕು. ಗ್ಯಾಬ್ರಿಯಲ್, ಮಿಕಾಯಲ್, ಹೋಗ್ ಮೈಕಲ್, ಅವನ್ನ ಹೋಗಿ ಸಮಾಧಾನ ಮಾಡುವಂತ. ಸಮಾಧಾನನೇ ಆಗಲ್ಲ. ಅವಾಗ ದೇವ್ರು ಕುತ್ಕೊಂಡಿರುತ್ತೆ. ಮಗನೇ 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 ಹೋಗು, ನನ್ನ ಮಗಳು ಅಳ್ತಾ ಇದ್ದಾಳೆ, ಅವಳನ್ನ ಸಂತೈಸು, ಅವಳ ಹತ್ರ ಹೋಗು ಅಂತ ಹೇಳುವಾಗ ಸ್ವಾಮಿ ಬಂದು ಹಿಂಗೆ ನಿಂತ್ಕೊಳ್ತಾರೆ. ಅಮ್ಮ ಯಾರು ಹುಡುಕ್ತೀಯ?
ಅಮ್ಮ ಯಾಕೆ ಅಳುತ್ತೀಯ? ಯಾಕೆ ಅಳ್ತೀಯ? ಯಾರನ್ನು ಅಯ್ಯೋ ಹುಡುಕುತ್ತೀ? ದೇವದೂತರು ಹೇಳಿದ್ರು ಇವಳು ಸಮಾಧಾನ ಆಗ್ತಾ ಇಲ್ಲ. ಸ್ವಾಮಿ ಮಿಕಾಯಲ್ ಇದ್ಕೊಂಡಿದ್ದೆ, ಗಬ್ರಿಯಲ್ ಇದ್ಕೊಂಡಿದ್ದೆ ಹೇಳ್ತಾನೆ, ಸ್ವಾಮಿ ನಾನು ಹೇಳ್ತಾ ಇದ್ರು ಅವಳು ಸಮಾಧಾನ ಆಗ್ತಾ ಇಲ್ಲ. ಅದ್ ಕಡೆ ದೇವದೂತರು, ಇದ್ ಕಡೆ ಸ್ವಾಮಿ ನಿಂತು, ಮಗಳೇ ಯಾಕೆ ಅಳ್ತಾ ಇದ್ದೀಯಾ? ನನಗೆ ಸ್ವಾಮಿ ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಂತ ದಾಹ ಇವಳಿಗೆ ಇದ್ದಿದ್ದು. ಆಮೇಲೆ ಇವಳ ದಾಹನ, ಇವಳ ಕಣ್ಣೀರ್ನ ನೋಡ್ಬಿಟ್ಟು, ಮರಿಯಳೆ ನಾನು ನಿನ್ನ ಕಣ್ಣೀರ್ನ ನೋಡಿದ್ದೇನೆ ಅಂತೇಳಿ ದೇವ್ರು ಹೇಳ್ತಾರೆ, ಮರಿಯಳೆ ಅಂತ ಕರೀತಾರೆ. ಅವಾಗ ಹಿಂದಿರುಗಿ ನೋಡ್ತಾಳೆ, ರಬ್ಬೂನಿ. ಅವಳ ಕಣ್ಣೀರ್ಗೆ ದೇವ್ರ ಪ್ರತಿಫಲ ಕೊಡ್ತಾರೆ, ಅವಳ ಪ್ರಯಾಸಕ್ಕೆ ದೇವ್ರ ಪ್ರತಿಫಲ ಕೊಡ್ತಾರೆ. ಪೇತ್ರ ಹೊರಟೋದ, ಯೋಹಾನ ಹೊರಟೋದ, ಅಲ್ಲೇ ಹತ್ಕೊಂಡು ನಿಂತಿದ್ದಾಳೆ, ಮಗಳೇ ಯಾಕೆ ಅಳ್ತೀಯ? ದೇವದೂತಗೆ ಅಮ್ಮ ಯಾಕೆ ಅಳ್ತೀಯ ಅಂತ ಕೇಳಿದಾಗ ಇವಳು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಏನಂತ ಹೇಳ್ತಾಳೆ ಗೊತ್ತಾ? ಒಬ್ಬ ಗಂಡಸು ಮಾತಾಡೋ ತರ ಮಾತಾಡ್ತಾಳೆ. ಏನಂತ? ಸತ್ತೋಗಿರೋ ಶವನ ನನಗ್ ಕೊಟ್ಬಿಡು, ಆ ತೋಟಗಾರ ಅಂತ ಅನ್ಕೊಂಡು ನೀನು ತಕೊಂಡೋಗಿರೋ ನನಗ್ ಕೊಟ್ಬಿಡಪ್ಪ. ನಾವು ಅಂತ ಹೇಳಲ್ಲ, ನಾನು ತಕೊಂಡೋಗ್ತೇನೆ. ನಾನೇ ನನ್ನ ಹೆಗಲ ಮೇಲೆ ಒಂದು ಶವನ ಒಬ್ಬ ಲೇಡಿ ಕೈಲಿ ಎತ್ತಕ್ಕಾಗುತ್ತಾ? ಅವಳು ಹೇಳ್ತಾಳೆ ನಾನು ತಕೊಂಡೋಗ್ತೇನೆ. ಅವಾಗ ಆ ರಬ್ಬೂನಿ ನೋಡ್ತಾಳೆ, ಮರಿಯಳೆ ಆ ಪ್ರೀತಿಯ ಕಣ್ಣೀರು, ಆ ಪ್ರೀತಿಯ ಮಾತು ಇವಳನ್ನ ಹಿಂದಿರುಗಿಸಿ ನೋಡುತ್ತೆ. ರಬ್ಬೂನಿ ಅಳಬೇಡ, ಯಾರು ಅಳ್ತಾರೋ ದೇವ್ರವ್ರಿಗೆ ದರ್ಶನ ಕೊಡ್ತಾರೆ. ಆಮೆನ್. ನಾವು ಅಳಬೇಕಾಗಿರೋದು ಆತನ ಸಮ್ಮುಖದಲ್ಲಿ, ದೇವ್ರೇ ನನಗೆ ದರ್ಶನ ಕೊಡು. ದೇವ್ರು ನಿನ್ನ ಕಣ್ಣೀರ್ನ ನೋಡ್ತಾರೆ, ನಿನಗೆ ದರ್ಶನ ಕೊಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೇಲೆ ಸೇವೆ ಮಾಡೋದು ಹೆಂಗೆ? ಒಂದು ಶಾಂಬೇಲ. ಮೊದಲನೇದು ಯಾವುದು? ಆಗರಳು. 11ನೇದಿದು. 11ನೇದಲ್ಲವರ? 11ನೇದು ಅಪೊಸ್ತಲರ ಕೃತ್ಯ. 12ನೇದಾ? 11 ಮರಿ ಆಯ್ತು. 12 ಜಾಸ್ತಿ ಆಗೋಯ್ತಪ್ಪ ಪ್ರಸಂಗ. ಮುಗಿಸ್ತೀನಿ, ನೆಕ್ಸ್ಟ್ ಟೈಮ್ ಯೂಸ್ ಮಾಡಿ. ಓಕೆ, 12ನೇದು ಅಪೊಸ್ತಲರ ಕೃತ್ಯ ಅಲ್ವಾ ಹೇಳಿದ್ದು? ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 19ನೇ ವಚನ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 12ನೇ. ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೆನು. ಸೇವೆ ಮಾಡಿದ್ದು ನಮ್ರತೆಯಿಂದ ಪೌಲ ಸೇವೆ ಹೆಂಗೆ ಮಾಡ್ತಾನೆ? ನಾವು ಕ್ರೈಸ್ತರು ಆಚೆ ಹೋದಾಗ ಸಮಾಜಕ್ಕೆ ಹೇಗೆ ಸೇವೆ ಸಲ್ಲಿಸಬೇಕು, ಹೇಗೆ ದೇವರು ಕೇಳ್ಬೇಕು? ಬೈಬಲ್ ಹೇಳ್ತಾ ಇದೆ, ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡಬೇಕು. ಹೋಗ್ತಾರೆ, ಹೋಗ್ಬಿಟ್ಟು ಏನಂತ ಹೇಳ್ತಾರೆ ಅಂದ್ರೆ, ಲೋಕನ ಅಲ್ಲ ಕಲ್ಲೋಲ ಮಾಡೋರು ಇಲ್ಲಿಗೂ ಬಂದವ್ರೆ, ಯೇಸುವನ್ನ ಅವ್ರನ್ನ ಸೇರಿಸ್ಕೊಂಡಿದ್ದಾನೆ. ಲೋಕನ ಅಲ್ಲ ಕಲ್ಲೋಲ ಮಾಡೋರು ಇಲ್ಲಿಗೂ ಬಂದಿದ್ದಾರೆ, ಯೇಸುವನ್ನ ಅವ್ರನ್ನ ಸೇರಿಸ್ಕೊಂಡಿದ್ದಾನೆ ಅಂತ ಊರೆಲ್ಲ ಹೇಳ್ಕೊಂಡ್ ಬರ್ತಾರೆ. ಯೌವನಸ್ಥ ಹುಡುಗರೆಲ್ಲ ಎಲ್ಲ ಬೀದಿ ಬೀದಿಯಲ್ಲಿ ಏನು 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 ಸಮಾಚಾರ, ಏನು ಯಾಕೆ ಕೊಡ್ತಾ ಇದ್ದೀರಿ ಅಂದ್ರೆ, ಲೋಕನ ಅಲ್ಲ ಕಲ್ಲೋಲ ಮಾಡೋರು ಅವ್ರೆ, ಯೇಸುವನ್ನ ಅವ್ರನ್ನ ಸೇರಿಸ್ಕೊಂಡವ್ರೆ. ಎಲ್ಲವ್ರೆ? ಯೇಸುವನ ಮನೆಯಲ್ಲವ್ರೆ. ಹೋಗ್ತಾರೆ ಯೇಸುವನ ಹತ್ರ, ಹೋಗಿ ನಿಂತ್ಕೊಂಡು ಪೌಲ ಪ್ರಸಂಗ ಮಾಡ್ತಾ ಇರ್ತಾನೆ. ಪ್ರಸಂಗ ಮಾಡೋಂಥದ್ದು ನೋಡ್ಬಿಟ್ಟು ಸಣ್ಣಕ್ಕಿರ್ತಾನೆ ಪೌಲ. ಪೌಲನ್ ಕಾಲು ಹಿಂಗಿರುತ್ತೆ, ನಮ್ ತರ ಹಿಂಗಿರಲ್ಲ, ಹಿಂಗಿರುತ್ತೆ. ಚಾರ್ಲಿ ಚಾಪ್ಲಿನ್ ಕಾಲು ನೋಡಿದಿರಲ್ಲ, ಹಂಗಿರುತ್ತೆ ಅವನ ಕಾಲು. ಸಣ್ಣಕ್ಕಿರ್ತಾನೆ, ಮುಖ ದದ್ದು ಇರುತ್ತೆ. ಇವನು ಮಾತಾಡ್ತಾ ಇರ್ತಾನೆ, ಏನಪ್ಪ ಏನೋ ದೊಡ್ಡ ಪರಾಕ್ರಮಶಾಲಿ ಬಂದವನೆ ಅಂತಂದ್ರೆ ಕುಳ್ಳಕ್ಕಿರ್ತಾನೆ, ಸಣ್ಣಕ್ಕಿರ್ತಾನೆ, ಮುಖ ಎಲ್ಲ ದದ್ದಿರುತ್ತೆ. ಇವನು ಇರೋಂತ ಅವತಾರ ನೋಡ್ಬಿಟ್ಟು ಹೆಂಡತಿ ಬಿಟ್ಟೋಗ್ಬಿಟ್ಟಿರ್ತಾಳಂತೆ, ಮದುವೆ ಆಗಿರೋಂತಿದ್ದೆ ಬಿಟ್ಟೋಗ್ಬಿಟ್ಟಿರ್ತಾಳಂತೆ. ಆ ತರ ಇರ್ತಾನಂತೆ ಪೌಲ. ಇದನ್ನ ನೋಡ್ಬಿಟ್ಟು ಇವನ ಪ್ರಸಂಗ ಮಾಡೋಕ್ ನೋಡಿ ಆಶ್ಚರ್ಯ ಪಡ್ತಾನೆ. ಇವನ್ ಏನ್ ಪ್ರಸಂಗ ಮಾಡ್ತಾನೆ? ಕಣ್ಣೀರಿನಿಂದ ದೇವ್ರ ವಾಕ್ಯ ಸಾರ್ತಾ ಇರ್ತಾನೆ. ಹೆಂಗ್ ಸೇವೆ ಮಾಡಿದ್ದಾನೆ? ಬಹು ನಮ್ರತೆಯಿಂದ. ಅಂದ್ರೆ ತಮಿಳಲ್ಲಿ ಓದ್ ನೋಡಿ ಏನು ಅಂತ. ಅಪೊಸ್ತಲರ ಕೃತ್ಯ 20:19 ತಮಿಳ ಪಡಿಂಗ ಉಂಡು. ಮನ ತಾಳ್ಮೆಯೋಡು ಮಿಗಂದ ಕಣ್ಣೀರೋಡು. ಇಂಥ ಸೇವೆ ಬಲವಾದ ಪರಿಣಾಮ ಕೊಡುತ್ತೆ. ಹಲ್ಲೆಲೂಯಾ. 13ನೇದು 1 ತಿಮೋತಿ 2 ತಿಮೋತಿ 4ನೇ ಅಧ್ಯಾಯ 1ನೇ ಅಧ್ಯಾಯ 4ನೇ ವಚನ.
2 ತಿಮೋತಿ 1ನೇ ಅಧ್ಯಾಯ 4ನೇ ವಚನ. ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ಸಂತೋಷಭರಿತನಾಗಬೇಕೆಂದು ಅಪೇಕ್ಷಿಸುತ್ತೇನೆ. ಯಾರು ಹೇಳೋದು? ಪೌಲ ತಿಮೋತಿಯನ್ಗೆ ನೋಡಿ ಹೇಳ್ತಾನೆ. ಯಾಕೆ? ಇವನು ಕಣ್ಣೀರು ಬಿಟ್ಟು ದೇವರ ಸೇವೆ ಮಾಡ್ತಾ ಇರ್ತಾನೆ. ಇವನ ಪ್ರಸಂಗ ಮಾಡುವಾಗ ತಿಮೋತಿ ಕಣ್ಣೀರು ಬಿಟ್ಟು ಮುಂದೆ ಕೂತಿರ್ತಾನೆ. ಒಂದ್ಸರಿ ಇವನೇನ್ ಮಾಡ್ತಾನೆ, ಇದು ಎಲ್ಲಿ ನಡೀತೆ ಅಂದ್ರೆ ಲುಸ್ಟ್ರಾ ಪಟ್ಟಣದಲ್ಲಿ. ಎಲ್ಲಿ ನಡೆಯುತ್ತೆ? ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ. ತಲೆ ಬರಹ. ಲುಸ್ತ್ರ ಪಟ್ಟಣದಲ್ಲಿ ಪೌಲನು ಒಂದ್ ನಿಮಿಷ. ಎಷ್ಟು? ಲುಸ್ಟ್ರಾ ಪಟ್ಟಣದಲ್ಲಿ ಪೌಲ ಏನ್ ಮಾಡ್ತಾರೆ ಅಂದ್ರೆ, ಪೌಲ ಮತ್ತೆ ಬರ್ನಬ ಹೋದಾಗ ಒಂದು ದೊಡ್ಡ ಗಲಾಟೆ ನಡೆದ್ಬಿಡುತ್ತೆ. ದೇವತೆ ಬಂದಿದ್ದಾರೆ ಮಾತನ್ನ ಹೇಳ್ತೀರಾ, ದೈಸ್ ದೇವರು ಬಂದವ್ರೆ ಅಂತ ಊರೆಲ್ಲ ಗಲಾಟೆ ಆಗ್ಬಿಡುತ್ತೆ. ಯಾರು? ದೇವತೆ ಬೃಹಸ್ಪತಿ, ಸ್ವರ್ಗಾಧಿಪತಿ ಬೃಹಸ್ಪತಿ ಬಂದಿದ್ದಾನೆ, ಸ್ವರ್ಗಾಧಿಪತಿ ಬಂದಿದ್ದಾನೆ, ಬೃಹಸ್ಪತಿ ಬಂದಿದ್ದಾನೆ, ಸ್ವರ್ಗಾಧಿಪತಿ ಬಂದಿದ್ದಾನೆ ಅಂತ ಒಂದು ಪಶುನ, ಒಂದು ಎತ್ತನ್ನ ತಗೊಂಡ್ಬಂದು ಹಿಂಗೆ ಕಟ್ ಮಾಡ್ಬೇಕು ಅಂತ ಇರ್ತಾನೆ ಪೌಲನ ಮುಂದೆ. ಇದೇನಪ್ಪ ಇದು ಗಲಾಟೆ ನಡೀತಾ ಇದೆ ಅಂತ ಒಬ್ಬ ಲೇಡಿ ಬರ್ತಾಳೆ. ಯಾರು ಈ ಲೇಡಿ ಅಂದ್ರೆ ಯೂನಿಕೆ. ಮಮ್ಮಿ 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 ಅಲ್ಲೇನೋ ಗಲಾಟೆ ನಡೆದಿದೆ, ನೋಡಿದ್ರೆ ಸ್ವರ್ಗಾಧಿಪತಿ ಬಂದಿದ್ದಾನಂತೆ, ಬೃಹಸ್ಪತಿ ಬಂದಿದ್ದಾನೆ ಅಂತಂದ್ರೆ ಯಾರಮ್ಮ ಅದು? ಅವ್ನು ನೋಡಿದ್ರೆ ಯಹೂದ್ಯನ್ ತರ ಕಾಣ್ತಾ ಇದ್ದಾನೆ ಮಮ್ಮಿ ಅಂತ ಬಂದ್ರೆ ಕರ್ಕೊಂಡು ಹೊಡ್ಬಿಡ್ತ. ಆಮೇಲೆ ಲೋವಿ ಹೊಡ್ಬಿಡ್ತಾಳೆ ಅಜ್ಜಿ. ಲೋವಿ ಹೊಡ್ಬಂದಾಗ ಇವನು ನಮ್ಮವನೇ, ಯಹೂದ್ಯನೇ ಇವನು ಯಾವ ಧರ್ಮಶಾಸ್ತ್ರದ ಬಗ್ಗೆ, ನಮ್ ಧರ್ಮಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೊಂಡಾಗ ಸರಿ ಏನೇನೋ ಗಲಾಟೆಗಳು ನಡೆಯುತ್ತೆ. ಇವನು ಚಿಕ್ಕ ಹುಡುಗ ಮನೇಲೆ ಇರ್ತಾನೆ. ಆಚೆ ಕರ್ಕೊಂಡು ಬಿಡ್ಬೇಡ, ಗಲಾಟೆ ಸ್ಟ್ರೈಕ್ ನಡೀತಾ ಐತೆ ಅಂತ. ಸರಿ ಒಳಗಡೆ ಬೃಹಸ್ಪತಿ ಸ್ವರ್ಗಾಧಿಪತಿ ಅಂತ ಹೇಳ್ಬಿಟ್ಟು ಹಾನರ್ ಮಾಡ್ತಾರೆ. ಕೊನೆಗೆ ದೇವ್ರ ವಾಕ್ಯ ಹೇಳ್ತಾನೆ, ಕಣ್ಣೀರಿನಿಂದ ಕೇಳ್ತಾ ಇರ್ತಾನೆ. ಯಾರು? ಇವನ ಕಣ್ಣೀರಿಂದ ಪೌಲ ಹೇಳ್ತಾನೆ, ಲುಸ್ಟ್ರಾ ಪಟ್ಟಣದಲ್ಲಿ ಲೋವಿ ಮತ್ತೆ ಇವನಿಗೆ ಕಣ್ಣೀರಿನಿಂದ ದೇವ್ರ ವಾಕ್ಯ ಕೇಳ್ತಾರೆ. ಹಲ್ಲೆಲೂಯಾ. ಆಮೇಲೆ ಪೌಲನ ಸಾಯಿಸಕ್ ಬರ್ತಾರೆ, ಒಡೆದಾಕಕ್ ಬರ್ತಾರೆ, ಅದು ಇದು ಮಾಡ್ತಾರೆ, ಏನೋ ಮಾಡ್ತಾರೆ. ಹೆಂಗೋ ಹೋಗಿ ಯುನಿಕೆ ಮತ್ತೆ ಲೋವಿ ಇವರಿಬ್ರು ಒಳ್ಳೆ ಕ್ರೈಸ್ತರಾಗಿ ಮಾರ್ಪಡ್ತಾರೆ. ಒಂದು ಸಭೆಯಲ್ಲಿ ಸ್ಟಾರ್ಟ್ ಮಾಡ್ತಾನೆ ಲುಸ್ಟ್ರಾ ಪಟ್ಟಣದಲ್ಲಿ. ಸುಮಾರು ಸೇವೆ ಮಾಡಿದ ನಂತರ ಇವನೇನ್ ಮಾಡ್ತಾನೆ, ಸುಮಾರು 12 ವರ್ಷಕ್ಕೂ ಆದ ನಂತರ ಮತ್ತೆ ಲುಸ್ಟ್ರಾ ಪಟ್ಟಣಕ್ಕೆ ಬರ್ತಾನೆ. ಯಾರು? ಪೌಲನು. ಲುಸ್ಟ್ರಾ ಪಟ್ಟಣಕ್ಕೆ ಇವನು ಸಭೆ ಸ್ಟಾರ್ಟ್ ಮಾಡೋವಾಗ ಲೋವಿ ಇರ್ತಾಳೆ. ಲುಸ್ಟ್ರಾ ಪಟ್ಟಣದಲ್ಲಿ ಸಭೆ ಸ್ಟಾರ್ಟ್ ಮಾಡುವಾಗ ಮುಂದೆಗಡೆ ಯುನಿಕೆ ಇರ್ತಾಳೆ. ಯುನಿಕೆ, ಲೋವಿ ಮತ್ತೆ ತಿಮೋತಿ ಮೂವರಂಗೆ ಕೂತಿರ್ಬೇಕಾದ್ರೆ ಲೋವಿ ಕಣ್ಣಲ್ಲಿ ನೀರು ಬರುತ್ತೆ, ಯುನಿಕೆ ಕಣ್ಣಲ್ಲಿ ನೀರು ಬರುತ್ತೆ. 5ನೇ ವಚನ ಓದ್ ನೋಡಿ. ನಿನ್ನಲ್ಲಿರುವ ನಿಷ್ಕಪಟವಾದ 2 ತಿಮೋತಿ 1ನೇ ಅಧ್ಯಾಯ 5ನೇ ವಚನ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೋನಿಕೆಯಲ್ಲಿಯೂ ವಾಸವಾಗಿತ್ತು. ಆ ತಿಮೋತಿ ಹಿಂಗೆ ಕಣ್ಣೀರ್ ಬಿಟ್ಟು ಒಂದ್ ನಿಮಿಷ, ಒಂದು 10-12 ವರ್ಷ ಆದ ನಂತರ ಇವನು ಹಿಂಗೆ ಬರ್ತಾನೆ. ಫಸ್ಟ್ ಜರ್ನಿ ಆಗೋಯ್ತು, ಸೆಕೆಂಡ್ ಜರ್ನಿ 2ನೇ ಪಯಣ ಆಗೋಯ್ತು, ಥರ್ಡ್ ಜರ್ನಿ 3ನೇ ಪಯಣಕ್ಕೆ ಹಿಂಗೆ ಬರೋವಾಗ ತಿಮೋತಿಗೆ ಫುಲ್ಲು, ಪೌಲನ್ಗೆ ಫುಲ್ಲು ವಯಸ್ಸಾಗೋಗ್ಬಿಟ್ಟಿರುತ್ತೆ. ವಯಸ್ಸಾಗಿರೋವಾಗ ಬಂದು ಪೌಲ ಲುಸ್ಟ್ರಾ ಪಟ್ಟಣದಲ್ಲಿ ಪ್ರಸಂಗ ಮಾಡಕ್ ಬಂದಾಗ ಹಿಂಗೆ ಪ್ರಸಂಗಕ್ಕೆ ನಿಂತ್ಕೊಂಡಾಗ ಎಲ್ಲಿ ಯವನಸ್ತಾ ಇದ್ದಾನೆ, ಯುನಿಕೆ ಇದ್ದಾಳೆ, ಲೋವಿ ಇಲ್ವಲ್ಲ. ಆಮೇಲೆ ಹಿಂಗೆ ಪ್ರಸಂಗ ಮಾಡ್ತಾ ಇರ್ಬೇಕಾದ್ರೆ ಇವನು ಕಣ್ಣೀರಿಂದ ಪ್ರಸಂಗ ಮಾಡ್ತಾನೆ, ಅವಳು ಕಣ್ಣೀರಿಂದ ಯುನಿಕೆ ಕೇಳ್ತಾ ಇರ್ತಾಳೆ. ಆಮೇಲೆ ಹುಡುಗ, ಯವನಸ್ಥ ಹುಡುಗ ಕಣ್ಣೀರಿಂದ ದೇವವಾಕ್ಯ ಕೇಳ್ತಾನೆ. ಇದೇನಪ್ಪ ಅಂತ ಪ್ರಸಂಗ ಆದ್ಮೇಲೆ, ನೀನು ಯುನಿಕೆ ಅಲ್ವಾ? ಹೌದೌದು ಯುನಿಕೆನೆ. ಎಲ್ಲಿ ನಿಮ್ ತಾಯಿ ಲೋವಿ ಅಂದ್ರೆ, ಲೋವಿ ಸತ್ತೋದ್ಲು.
ಈ ಹುಡುಗ ಯಾರು? ಅಂಕಲ್, ನೀವು ಬಂದಾಗ ಚಿಕ್ಕ ಹುಡುಗ ಆಗಿದ್ನಲ್ಲ ತಿಮೋತಿ, ಈ ತಿಮೋತಿನೇನು, ಇವನು ಎಷ್ಟು ಕಣ್ಣೀರ್ ಬಿಡ್ತಾ ಇದ್ದ, ಇವನ್ನ ನೋಡಿ ಸಂತೋಷ ಆಯ್ತು, ಇವನ್ನ ನನ್ನ ಸೇವೆ ಕೊಟ್ಟು ಬಿಡ್ತೀಯಾ? ಅಂಕಲ್, ನಾನಾಗ್ಲಿ ನಮ್ಮ ತಾಯಿ ಆಗ್ಲಿ ಸೇವೆ ಮಾಡಕ್ಕಾಗ್ಲಿಲ್ಲ, ನೀನ್ ತಕ್ಕೊಂಡೋಗು ಸೇವೆಗೆ ಅಂತ ಹೇಳ್ತಾನೆ. ಅವಾಗ ದೇವ್ರ ಪೌಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ನೋಡಿ. 1 ಕೊರಿಂಥ 16ನೇ ಅಧ್ಯಾಯ 10ನೇ ವಚನ, 1 ಕೊರಿಂಥ 16ನೇ ಅಧ್ಯಾಯ 10ನೇ ವಚನ, 1 ಕೊರಿಂಥ 16ನೇ ಅಧ್ಯಾಯ 10ನೇ ವಚನ. ತಿಮೋತಿಯನು ಬಂದರೆ ಅವನನ್ನು ನಿಮ್ಮ ಬಳಿಯಲ್ಲಿ ಭಯವಿಲ್ಲದ ಹಾಗೆ ಸೇರಿಸಿಕೊಳ್ಳಿರಿ. ನನ್ನ ಹಾಗೆಯೇ ಕರ್ತನ ಕೆಲಸವನ್ನು ನಡೆಸಿ. ಕ್ಲಿಯರ್ ಆಗಿ ಓದಪ್ಪ, ಅವನು ಹೆಂಗ್ ಸೇವೆ ಮಾಡ್ತಾನೆ? ನನ್ನ ಹಾಗೆಯೇ ಕರ್ತನ ಕೆಲಸವನ್ನು. ಪೌಲ ಹೇಗೆ ಸೇವೆ ಮಾಡ್ತಾನೋ ಅದೇ ತರ ತಿಮೋತಿ ಸೇವೆ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಣ್ಣೀರಿನಿಂದ ಸೇವೆ ಮಾಡ್ತಾನೆ ಪೌಲ, ಕಣ್ಣೀರಿನಿಂದ ಸೇವೆ ಮಾಡ್ತಾನೆ ತಿಮೋತಿ. ಆ ಕಣ್ಣೀರಿನ ಆಶೀರ್ವಾದ ಇವನ ತಾಯಿ ಯೋನಿಕೆಯಲ್ಲಿತ್ತು, ಇವನ ಅಜ್ಜಿಯಾದ ಲೋವಿಯಲ್ಲಿತ್ತು. ನಿಷ್ಕಪಟವಾದ ನಂಬಿಕೆ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಕಣ್ಣೀರಿನಿಂದ ದೇವರ ಸನ್ನಿಧಿಗೆ ಬರುವಂತದ್ದು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರೆಕ್ಟ್ ಆಗಿ ಇನ್ನೊಂದು 2 ಪಾಯಿಂಟ್ ಅಪ್ಪ ಮುಗಿಸ್ಬಿಡ್ತೀನಿ, ಅದಕ್ಕೆ ಮೇಲೆ ಜಾಸ್ತಿ ಹೇಳಲ್ಲ. ಲೂಕ 22ನೇ ಅಧ್ಯಾಯ 44ನೇ ವಚನ. ಲೂಕ 22ನೇ ಅಧ್ಯಾಯ 44ನೇ ವಚನ. ಲೂಕ 22:44. ಆತನು ಮನೋವ್ಯತೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳು. ಒಂದ್ ನಿಮಿಷ ಅದಂಗೆ ಇಟ್ಕೊಳ್ಳಿ. ಇನ್ನೊಬ್ರು ಇಬ್ರಿಯ 5ನೇ ಅಧ್ಯಾಯ 7ನೇ ವಚನ. ಇಬ್ರಿಯ 5ನೇ ಅಧ್ಯಾಯ 7ನೇ ವಚನ. ಇನ್ನೊಬ್ರು ಇಬ್ರಿಯ 5ನೇ ಅಧ್ಯಾಯ 7ನೇ ವಚನ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ. ಇವಾಗ ಒಂದ್ ನಿಮಿಷ, ಇವಾಗ ಲೂಕ 22:44 ಓದಿ. ಆತನು ಮನೋವ್ಯತೆಯಿಂದ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ. ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಅಷ್ಟಕ್ಕೆ ನಿಲ್ಲಿಸಿ. ಆಮೇಲೆ ಇಬ್ರಿಯ 5:7 ಓದಿ. ಈಗ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ. ನೋಡಿ ಸ್ವಾಮಿ ಹೆಂಗೆ ಗೆತ್ಸೆಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರು. ಸ್ವಾಮಿ ಹೆಂಗೆ ಗೆತ್ಸೆಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರು. ಕಣ್ಣೀರಿನಿಂದ ಬೆವರ ನೀರು ರಕ್ತವಾಗಿ ಬೀಳುವಾಗ ಬಲವಾಗಿ ಕೂಗುತ್ತಾ. ಸಿಸ್ಟರ್, ನಿಮಗ್ ಗೊತ್ತಾ ಬಲವಾಗಿ ಕೂಗುತ್ತಾ, ಕಣ್ಣೀರು ಸುರಿಸುತ್ತಾ, ಬೆವರು ಹನಿಗಳು ಪಾದಿಯಲ್ಲಿ ಬೀಳುವಾಗ. ಒಂದ್ ನಿಮಿಷ, ಹೇಗೆ ಬಲವಾಗಿ ಕೂಗುತ್ತಾ, ಕಣ್ಣೀರು ಸುರಿಸುತ್ತಾ, ರಕ್ತದಂತೆ ಬೆವರು ಹನಿ. 4 ವಿಚಾರ. ಈ ತರ ಪ್ರಾರ್ಥನೆ ಮಾಡೋದು ಅವ್ರು 3 ಮಲಗಿರ್ತಾರೆ. ಯಾರು ಹೇಳಿ? ಪೇತ್ರ, ಯೋಹಾನ, ಯಾಕೋಬ. ಕರೆಕ್ಟ್. ಈ ಹೊತ್ತು ಕೂಡ ದೇವ್ರ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಪ್ರಕೃತ ಮನುಷ್ಯ ನಿದ್ದೆ ಮಾಡ್ತಾ ಇರ್ತಾನೆ. ನೀನ್ ನಿದ್ದೆ ಮಾಡಬೇಡ. ಕಣ್ಣೀರಿಂದ ದೇವ್ರ ಸನ್ನಿಧಿಯಲ್ಲಿ ನಿಲ್ಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಸ್ಥಿತಿಗಳು ಮಾರ್ಪಡುತ್ತವೆ. ಸ್ವಾಮಿ ಹೇಗೆ ಕಣ್ಣೀರಿಟ್ರು? ಬಲವಾಗಿ ಕೂಗುತ್ತಾ ದೇವ್ರೇ ಈ ಪಾತ್ರೆ ನನ್ನಿಂದ ತೊಲಗಿಸು ಅಂತ. ದೇವರು 3 ದಿನ ತಡ್ಕೋ, ಬರೀ 3 ದಿನ ತಡ್ಕೋ. ಎಫೆಸ್ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಎಫೆಸ್ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಎಫೆಸ್ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ.
ಪರಲೋಕದೊಳಗೆ ಸಕಲ ರಾಜ್ಯತ್ವ 20ನೇ ವಚನ ಆತನು ಬಲಾತಿಶಯವು ಎಷ್ಟು ಮಹತ್ತಾದದೆಂದು ಕ್ರಿಸ್ತನಲ್ಲಿ ತೋರಿ ಬಂದದೆ. ಹೇಗೆಂದರೆ ಆತನು ಸತ್ತಿದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡ್ರನು. 3 ದಿವಸ ಇರು ಮಗನೇ, ನಿನ್ ಕಣ್ಣೀರ್ನ ನೋಡ್ತಾ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ದೇವ್ರ ಪ್ರಾರ್ಥನೆ ಮಾಡಿ, ಮಗನೇ 3 ದಿವಸ ಇರು. ಆಮೇಲೆ ದೇವ್ರು ಎಬ್ಬಿಸಿ ಪರಲೋಕದಲ್ಲಿ ಸಕಲ ರಾಜತ್ವ, ಅಧಿಕಾರ, ಪ್ರಭುತ್ವ, ಮಹತ್ವಾದಿಗಳ ಮೇಲೆ ಈ ಲೋಕದಲ್ಲಿ ಮಾತ್ರ ಬರುವ ಲೋಕದಲ್ಲಿ ಹೆಸರುಗೊಂಡವರೆಲ್ಲರ ಮುಂದೆ ತನ್ನ ಬಲಗಡೆಯಲ್ಲಿ ಕುಂಡ್ರಿಸಿಕೊಳ್ತಾರೆ. ಹಲ್ಲೆಲೂಯಾ. ನಮ್ಮ ಕಣ್ಣೀರು ಅಷ್ಟು ಬೆಲೆಯುಳ್ಳದ್ದು. ಕೊನೆಗೊಂದು ಮಾತೇಳಿ ಮುಗಿಸ್ತೀನಿ. ಪ್ರಕಟಣೆ 7:14. ಪ್ರಕಟಣೆ 7:14. ಇವರು ಯಾರು ಅಂತ ಕೇಳುವಾಗ ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ಇವರು ಆ ಮಹಾಹಿಂಸೆ ಅಷ್ಟೇ. 17ನೇ ವಚನ. ಈಗ ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ. ಆಮೇಲೆ ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಹಲ್ಲೆಲೂಯಾ. ಪ್ರಕಟಣೆ 21ನೇ ಅಧ್ಯಾಯ 3ನೇ ವಚನ. ಪ್ರಕಟಣೆ 21ನೇ ಅಧ್ಯಾಯ 3ನೇ ವಚನ. 3ನೇ ಲೈನ್. ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿರುವರು. ಆಮೇಲೆ ದೇವರು ತಾನೇ ಅವರ ಸಂಗಡ ಇರುವೆನು. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ. ಇನ್ನು ದುಃಖವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದೆಲ್ಲ ಇಲ್ಲದೆ ಹೋಯ್ತು. ಡಿಯರ್ ಫ್ರೆಂಡ್, ಇನ್ನೊಂದು ದಿನ ಬರ್ತಾ ಇದೆ. ನಮ್ಮ ದುಃಖ, ನಮ್ಮ ಗೋಳಾಟ, ನಮ್ಮ ಕಣ್ಣೀರ್ನೆಲ್ಲ ದೇವರೇ ಬಂದು ಒರೆಸ್ತಾರೆ. ಮಗನೇ, ನಿನ್ಗೆ ಸೇವೆಯಲ್ಲಿ ಕಷ್ಟ ಆಯ್ತಾ? ಮಗಳೇ, ಕುಟುಂಬದಲ್ಲಿ ಕಷ್ಟ ಆಯ್ತಾ? ಮಗಳೇ, ಕೆಲಸದಲ್ಲಿ ಕಷ್ಟ ಆಯ್ತಾ? ನಿನ್ನ ಜೀವಿತದಲ್ಲಿ ಕಷ್ಟ ಆಯ್ತಾ? ರೋಗ ಆಯ್ತಾ? ಸಾಲ ಆಯ್ತಾ? ವೇದನೆಗಳಿತ್ತ? ದೇವರು ಎಲ್ಲ ಕಣ್ಣೀರ್ನ ಒರೆಸುವಂತ ದಿನಗಳು ಬರ್ತಾ ಇದೆ. ಹಲ್ಲೆಲೂಯಾ. ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಮುಳುವುಳ್ಳ ತೋಡಿಯ